ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ ಅನನ್ಯಭಕ್ತಾಂಚ ಸುರೇಶಕಾಂಕ್ಷಯಾ ವಿಧಾಯ ನಾರೀಂ ಪ್ರಯಯೌ ತಯಾರ್ಚಿತಃ. ಶ್ರೀರಾಮಚಂದ್ರ ಪರಮ ದಯಾಮೂರ್ತಿಯಾಗಿ ಅಹಲ್ಯೆಯ ಉದ್ಧಾರವನ್ನು ಮಾಡಿದ್ದಾನೆ. ಅಹಲ್ಯೆಯನ್ನು ಉದ್ಧಾರ ಮಾಡುವುದಕ್ಕೆ 4 ಕಾರಣಗಳನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ. 1, ಅಹಲ್ಯೆ ಸ್ವಭಾವತಃ ಋಷಿಪತ್ನಿ, ವಿಷ್ಣು ಭಕ್ತಳು. ವಿಷ್ಣುವೇ ಸರ್ವೋತ್ತಮ ಅಂತ ಚೆನ್ನಾಗಿ ತಿಳಿದು ಅತ್ಯಂತ ಭಕ್ತಿಯನ್ನು ಮಾಡುವವಳು, ಅನನ್ಯ ಭಕ್ತಳು. ಬೇರೆ ದೇವತೆಗಳಲ್ಲಿ ಭಕ್ತಿ ಮಾಡುವುದಿಲ್ಲ ಅಂತ ತಾತ್ಪರ್ಯವಲ್ಲ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತೀಯರು, ಗರುಡಶೇಷ ರುದ್ರಾದಿಗಳು, ಇಂದ್ರಾದಿ ದೇವತೆಗಳಲ್ಲಿ ಭಕ್ತಿಯನ್ನು ಮಾಡುವವಳೇ. ಅನನ್ಯ ಭಕ್ತಾಂ, ದೇವರಲ್ಲಿ ಮಾತ್ರ ಭಕ್ತಿ ಮಾಡ್ತಾ ಇದ್ಲು, ಇನ್ನುಳಿದವರಲ್ಲಿ ಭಕ್ತಿ ಮಾಡ್ತಾ ಇರಲಿಲ್ಲ ಅಂತ ತಾತ್ಪರ್ಯ ಅಲ್ಲ ಈ ಶಬ್ದಕ್ಕೆ. ಶ್ರೀಮದಾಚಾರ್ಯರೇ ಅನನ್ಯ ಭಕ್ತ ಅನ್ನುವ ಶಬ್ದಕ್ಕೆ ಬೇರೆ ಕಡೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಯಾದೃಶೀ ಮೈ ಭಕ್ತಿ ಸ್ಯಾತ್ ತಾದೃಶ್ಯನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ರುದ್ರೇಕಾತ್ ಸಾ ಯಯೈವ ತರೇತ್ ಶ್ರುತಿಂ ಅಂತ ಭಾಗವತ ತಾತ್ಪರ್ಯದಲ್ಲಿ ತೃತೀಯ ಸ್ಕಂಧದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅನನ್ಯ ಭಕ್ತಿ ಅನ್ನುವ ಶಬ್ದಕ್ಕೆ, ಅನನ್ಯ ಭಕ್ತಿ ಎನ್ನುವ ಶಬ್ದಕ್ಕೆ ಭಕ್ತಿ ಅಂದರೆ ಏನು? ಮಹಾತ್ಮ್ಯ ಜ್ಞಾನವನ್ನು ಮಾಡಿಕೊಂಡು ಸ್ನೇಹ ಮಾಡುವುದೇ ಭಕ್ತಿ. ಇವರು ನನಗಿಂತಲೂ ದೊಡ್ಡವರು ಅಂತ ತಿಳಿಯಬೇಕು. ಅವರು ಮಾಡಿದ ಉಪಕಾರವನ್ನು ಸ್ಮರಿಸಿಕೊಂಡು ಅವರಲ್ಲಿ ಸ್ನೇಹವನ್ನು ಮಾಡಬೇಕು, ಪ್ರೀತಿಯನ್ನು ಮಾಡಬೇಕು. ಅಂತಹ ಮಹಾತ್ಮ್ಯ ಜ್ಞಾನ ಹಾಗೂ ಸ್ನೇಹ, ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಮಾಡುವ ಸ್ನೇಹವೇ ಇದು ಭಕ್ತಿ. ಇಲ್ಲಿ ಮಹಾತ್ಮ್ಯ ಜ್ಞಾನ ಅನ್ನೋದರಲ್ಲಿ ತಾರತಮ್ಯ ಇದೆ. ನಮಗಿಂತಲೂ ಉತ್ತಮರಾದ ಗುರುಗಳು, ಅವರಲ್ಲಿಯೂ ನಮಗೆ ಮಹಾತ್ಮ್ಯ ಜ್ಞಾನ ಇದೆ, ನಮಗಿಂತಲೂ ದೊಡ್ಡವರು ಅಂತ ತಿಳಿತೇವೆ. ಆದರೆ ಅವರ ಗುರುಗಳು, ದೇವತೆಗಳು, ವಾಯುದೇವರು ಹೀಗೆ ತಾರತಮ್ಯ ಕ್ರಮದಲ್ಲಿ ಮೇಲೆ ಹೋದಂತೆ ಅವರ ಮಹಾತ್ಮ್ಯವೂ ದೊಡ್ಡದಾಗ್ತಾ ಹೋಗುತ್ತೆ. ನಮಗಿಂತಲೂ ಬಹಳ 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 ದೊಡ್ಡವರು.
ಅವರ ಶಕ್ತಿ, ಸಾಮರ್ಥ್ಯ, ಗುಣಗಳು, ಯೋಗ್ಯತೆ, ಅವರ ಸತ್ಕರ್ಮಗಳು ಎಲ್ಲವೂ ಬಹಳ ಆಗತ್ತೆ. ಹೀಗಾಗಿ ಅವರ ಮಹಾತ್ಮ್ಯವು ಬಹಳ ದೊಡ್ಡದಾಯಿತು. ಅವರು ಮಾಡೋ ಉಪಕಾರವೂ ಬೆಳೀತಾ ಹೋಗುತ್ತೆ. ಮನುಷ್ಯರು, ತಂದೆ ತಾಯಿಗಳು, ಗುರುಗಳು ನಮಗೆ ಮಾಡೋ ಉಪಕಾರಕ್ಕಿಂತಲೂ ದೇವತೆಗಳು, ವಾಯುದೇವರು ಮಾಡೋ ಉಪಕಾರ ಅಪಾರ. ಹೀಗಾಗಿ ಅವರಲ್ಲಿ ನಾವು ಮಾಡಬೇಕಾದ ಸ್ನೇಹವೂ ಬಹಳ ಆಯಿತು. ಹಾಗಾದರೆ ಮಹಾತ್ಮ್ಯ ಜ್ಞಾನವೂ ಉತ್ತಮೋತ್ತಮರಲ್ಲಿ ಅಧಿಕವಾಗ್ತಾ ಹೋಗುತ್ತೆ. ಅವರು ಮಾಡಿದ ಉಪಕಾರವೂ ಬಹಳ ಇರೋದರಿಂದ, ಅವರ ಋಣವೂ ನಮ್ಮ ಮೇಲೆ ಬಹಳ ಇರೋದರಿಂದ ನಾವು ಅವರಲ್ಲಿ ಮಾಡಬೇಕಾದಂತಹ ಸ್ನೇಹವು ಬಹಳ ಹೆಚ್ಚಾಗ್ತದೆ. ಹೀಗಾಗಿ ಅಂತಹ ಮಹಾತ್ಮ್ಯ ಜ್ಞಾನ ಮತ್ತು ಸ್ನೇಹಗಳೇನುಂಟೋ ಅವರವರ ಯೋಗ್ಯತೆಗೆ ತಕ್ಕಂತೆ ತನಗಿಂತಲೂ ಉತ್ತಮರಾದ ಗುರುಗಳನ್ನು ಆರಂಭ ಮಾಡಿಕೊಂಡು ಎಲ್ಲರಲ್ಲಿಯೂ ಮಾಡಲೇಬೇಕಾದದ್ದು. ಮಾಡಬಹುದು ಅಲ್ಲ, ಮಾಡಲೇಬೇಕು. ಗುರುಗಳಲ್ಲಿ, ದೇವತೆಗಳಲ್ಲಿ ಎಲ್ಲರಲ್ಲಿಯೂ ಕ್ರಮವಾಗಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಲೇಬೇಕು. ಆದರೆ ಕೊನೆಗೆ ಸರ್ವೋತ್ತಮತ್ವೇನ ಪರಿಪೂರ್ಣವಾದ ಮಹಾತ್ಮ್ಯವುಳ್ಳವ ಅಂತ ತಿಳಿದು ಸರ್ವೋತ್ತಮ ಸ್ನೇಹವನ್ನು ಮಾಡೋದೇನಿದೆ ಅಂಥ ಭಕ್ತಿಯನ್ನು ಮಾತ್ರ ವಿಷ್ಣುವಿನಲ್ಲಿ ಮಾತ್ರ ಮಾಡಬೇಕೇ ಹೊರತು ಬೇರೆಯವರಲ್ಲಿ ಮಾಡಬಾರದು ಅಂತ. ಆ ತರಹದ ಭಕ್ತಿಯನ್ನು ಮಾಡುವವಳಾಗಿದ್ಲು ಅಹಲ್ಯೆ. ಎಲ್ಲರಲ್ಲಿಯೂ ಭಕ್ತಿಯನ್ನು ಮಾಡ್ತಾ ಇದ್ದರೂ ಕೂಡ ಸರ್ವೋತ್ತಮನೆಂಬುದಾಗಿ ತಿಳಿದು ಸರ್ವೋತ್ತಮವಾದ ಮಹಾತ್ಮ್ಯ ಅವನಲ್ಲಿದೆ ಅಂತ ಅನುಸಂಧಾನ ಮಾಡ್ತಾ ಸರ್ವೋತ್ತಮವಾದ ಸ್ನೇಹವನ್ನು ಅವನಲ್ಲಿ ಮಾಡುವುದೇನುಂಟೋ ಆ ತರಹದ ಭಕ್ತಿಯನ್ನು ಇನ್ನುಳಿದವರಲ್ಲಿ ಮಾಡುವಂತಿಲ್ಲ. ಉಳಿದವರು ಕ್ರಮವಾಗಿ ತಾರತಮ್ಯ ಕ್ರಮದಲ್ಲಿ ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಕಡಿಮೆ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ತನ್ನ ಪತಿಯವರೆಗೆ ಎಲ್ಲರಲ್ಲಿಯೂ ಭಕ್ತಿಯನ್ನು ಮಾಡುವವಳೇ. ಈ ದೃಷ್ಟಿಯಲ್ಲಿ ಅನನ್ಯ ಭಕ್ತಳು ಅಂತ ಅವಳನ್ನು ಕರೆದಿದ್ದಾರೆ. ಇದು ಅವಳು ಮಾಡುವ ಭಕ್ತಿ, ದೇವರಲ್ಲಿ ಮಾಡುವ ಭಕ್ತಿ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಅನನ್ಯ ಭಕ್ತಾಂ ಅನ್ನೋದಕ್ಕೆ ಇನ್ನೂ ಒಂದು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರೆ. ಅನ್ಯ ಅಂದರೆ ಇದೀಗ ಹಿಂದೆ ತಿಳಿದಿದ್ದೀರಿ ಒಂದು ಬಾರಿ, ಅನ್ಯ ಅಂದರೆ ಪ್ರೇರಿಯ ಅಂತ. ಇನ್ನೊಬ್ಬರಿಂದ ಪ್ರೇರಿಯನಾದ ವ್ಯಕ್ತಿ ಅನ್ಯ. ಅನನ್ಯ ಅಂದರೆ ಯಾರಿಂದಲೂ ಪ್ರೇರಿಯನಲ್ಲ ಅಂದರೆ ಸ್ವತಂತ್ರ. ಅನನ್ಯ ಭಕ್ತಾಂ, ವಿಷ್ಣುವೇ ಸ್ವತಂತ್ರ ಸರ್ವೋತ್ತಮ ಎಂಬುದಾಗಿ ತಿಳಿದು ಆ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡುವವಳು ಅಂತ. ಅನನ್ಯ ಭಕ್ತಾಂ. ವಾಯವು ಮುಖ್ಯಧಿಯ ಅಂತ ಶ್ರೀಮದ್ಭಾಗವತದಲ್ಲಿ ಹೇಳುವಂತೆ ವಾಯುದೇವರನ್ನು ಮುಖ್ಯ ಜೀವೋತ್ತಮರು ಅಂತ ತಿಳಿದು ಆ ವಾಯುದೇವರಿಗೂ ನಿಯಾಮಕನಾಗಿ ಪ್ರೇರಕನಾಗಿ ಸರ್ವೋತ್ತಮನಾಗಿ ಭಗವಂತನಿದ್ದಾನೆ ಅಂತ ತಿಳಿದರೆ ಪರಮಾತ್ಮನಿಗೆ ಬಹಳ ಪ್ರೀತಿ. ಉಪನಿಷತ್ತಿನಲ್ಲಿಯೂ ಹೇಳುವಂತೆ ದೈತ್ಯರ ಮೇಲೆ ವಿಜಯವನ್ನು ಸಾಧಿಸಬೇಕು ಅಂತ ಹೊರಟಂತಹ ದೇವತೆಗಳು ಅನೇಕ ಅಧಿಷ್ಠಾನಗಳಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಿದಾಗಲೂ ಕೂಡ ಆ ಎಲ್ಲ ಅಧಿಷ್ಠಾನಗಳನ್ನು ದೈತ್ಯರು ಆಕ್ರಮಣ ಮಾಡಿ ಅಪವಿತ್ರ ಮಾಡುತ್ತಾರೆ. ಕೊನೆಗೆ ವಾಯುದೇವರಲ್ಲಿ ಪರಮಾತ್ಮನ ಉಪಾಸನೆ ಮಾಡಿದಾಗ ವಾಯುದೇವರನ್ನೂ ಆಕ್ರಮಿಸುವುದಕ್ಕೆ ದೈತ್ಯರು ಪ್ರಯತ್ನ ಮಾಡುತ್ತಾರೆ, ಆದರೆ ಸಾಧ್ಯವಾಗೋದಿಲ್ಲ. ತಮ್ಯಥಾ ಅಶ್ಮಾನಂ ಆಖಣಂ ಋತ್ವ ವಿಧ್ವಂಸೇತ ಅಂತ. ಗಟ್ಟಿಯಾದ ಬಂಡೆಗಲ್ಲಿನ ಮೇಲೆ ಮಣ್ಣಿನ ಹೆಂಟೆಗಳನ್ನು ಒಗೆದರೆ ಯಾವ ರೀತಿ ಆ ಮಣ್ಣಿನ ಹೆಂಟೆಗೆ ಪುಡಿ ಪುಡಿಯಾಗಬೇಕೋ ಹಾಗೆ ದೈತ್ಯರು ವಾಯುದೇವರ ಮೇಲೆ ಆಕ್ರಮಣ ಮಾಡಲು ಪ್ರಯತ್ನ ಮಾಡಿ ಆಕ್ರಮಣ ಮಾಡಲು ಸಾಧ್ಯವಾಗದೆ ತಾವೇ ಉದ್ಧ್ವಸ್ತರಾಗಿ ಹೋಗ್ತಾರೆ. ವಾಯುದೇವರನ್ನು ಅಪವಿತ್ರರನ್ನಾಗಿ ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕೆ ವಾಯುದೇವರಲ್ಲಿ ಪರಮಾತ್ಮನ ಉಪಾಸನೆಯನ್ನು ಮಾಡಿದಂತಹ ಆ ದೇವತೆಗಳಿಗೆ ಶುದ್ಧ ಅಧಿಷ್ಠಾನದಲ್ಲಿ ಉಪಾಸನೆ ಮಾಡಿದ್ದರಿಂದ ಪರಮಾತ್ಮ ಪ್ರಸನ್ನನಾಗಿ ಅವರಿಗೆ ವಿಜಯವನ್ನು ಕೊಡ್ತಾನೆ ಅಂತನ್ನುವ ಮಾತನ್ನು ಉಪನಿಷತ್ತಿನಲ್ಲಿ ನಾವು ಕಾಣ್ತೀವಿ. ಈ ದೃಷ್ಟಿಯಲ್ಲಿ ಅಹಲ್ಯ ಪರಮಾತ್ಮನನ್ನು ಹೇಗೆ ಚಿಂತನೆ ಮಾಡ್ತಾ ಇದ್ಲು ಅಂತ. ಅನಂ ನಯತಿ ಇತಿ ಅನನೀಹಿ ಅನನೀಶ್ಚ
ಅನನೀಶ್ಚಾಸೌ ಅಶ್ಚ ಅನನ್ಯಃ ಅನನ್ಯಸ್ಯ ಭಕ್ತ ಅನನ್ಯಭಕ್ತ. ಸತ್ಯಧರ್ಮತೀರ್ಥರು ಹೇಳ್ತಾರೆ, ಅನ ಅಂದರೆ ಮುಖ್ಯ ಪ್ರಾಣದೇವರು. ಅನಂ ನಯತೀತಿ ಅನನೀಹಿ, ಆ ಮುಖ್ಯ ಪ್ರಾಣದೇವರಿಗೆ ನಾಯಕನಾದದ್ದರಿಂದ ಅನನೀ ಅಂತಾರೆ ಪರಮಾತ್ಮನಿಗೆ. ಗ್ರಾಮಣೀಹಿ ಅಗ್ರಣೀಹಿ ಅಂತ ಹೇಳೋ ಹಾಗೆ. ಅಂದರೆ ಪರಮಾತ್ಮ. ಅನನೀಶ್ಚಾಸೌ ಅಶ್ಚ ಅನನ್ಯಃ, ಮುಖ್ಯ ಪ್ರಾಣದೇವರಿಗೆ ನಾಯಕನಾಗಿ ಮುಖ್ಯ ಪ್ರಾಣಾಂತರ್ಯಾಮಿಯಾಗಿರುವಂತಹ ಅಕಾರವಾಚ್ಯನಾದ ಗುಣಪೂರ್ಣನಾದ ಭಗವಂತ ಅವನು ಅನನ್ಯ. ಅಂತಹ ಪರಮಾತ್ಮನಲ್ಲಿ ಭಕ್ತಿ ಮಾಡುವವಳು. ನನಗೆ ಪ್ರೇರಕರಾಗಿ ತತ್ವಾಭಿಮಾನಿ ದೇವತೆಗಳು ವಾಯುದೇವರಿದ್ದಾರೆ, ವಾಯುದೇವರಿಗೆ ಪ್ರೇರಕನಾಗಿ ಭಗವಂತ ಇದ್ದಾನೆ ಶ್ರೀರಾಮಚಂದ್ರ ಅಂತ ಆ ಪರಮಾತ್ಮನನ್ನು ಉಪಾಸನೆ ಮಾಡುವ, ಭಗವಂತನ ಧ್ಯಾನವನ್ನು ಮಾಡುವಂತಹ ಮಹಾನುಭಾವಳು ಅಹಲ್ಯೆ. ಹೀಗಾಗಿ ಅವಳು ಅನನ್ಯ ಭಕ್ತ, ಅನನೀ ಭಕ್ತ. ಮುಖ್ಯ ಪ್ರಾಣದೇವರಿಗೆ ನಾಯಕನಾದ ಗುಣಪೂರ್ಣ ನಿರ್ದೋಷ ಜೀವ ಜಡಾತ್ಮಕ ಪ್ರಪಂಚದಿಂದ ವಿಲಕ್ಷಣನಾದಂತಹ ಪರಮಾತ್ಮ ಅವನು. ಅಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವವಳು. ಹೀಗಾಗಿ ಪರಮಾತ್ಮನಿಗೆ ಇವಳಲ್ಲಿ ಎಲ್ಲ ಅರ್ಹತೆ ಇದೆ. ಪ್ರಾಯಶ್ಚಿತ್ತವೂ ಆಗಿದೆ ಇಷ್ಟು ದಿವಸ. ಅನನ್ಯ ಭಕ್ತಳು, ನನ್ನನ್ನೇ ಸರ್ವೋತ್ತಮ ಅಂತ ತಿಳಿದು ಭಕ್ತಿಯನ್ನು ಮಾಡ್ತಾಳೆ. ತಾರತಮ್ಯ ಕ್ರಮದಲ್ಲಿ ಉಳಿದ ದೇವತೆಗಳಲ್ಲಿಯೂ ಭಕ್ತಿಯನ್ನು ಮಾಡ್ತಾಳೆ. ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರಿಗೂ ಪ್ರೇರಕನಾಗಿ ನಾನಿದ್ದೇನೆ ಅಂತ ತಿಳಿದು ಭಕ್ತಿ ಮಾಡ್ತಾಳೆ. ನನ್ನನ್ನು ಅನನ್ಯ ಸ್ವತಂತ್ರ ಅಂತ ತಿಳಿದು, ಯಾರಿಂದಲೂ ನಾನು ಪ್ರೇರ್ಯನಲ್ಲ ಅಂತ ತಿಳಿದು ಭಕ್ತಿಯನ್ನು ಮಾಡ್ತಾಳೆ. ಹಾಗಾದರೆ ಪ್ರಾಣಸ್ಯೈತದ್ವಶೇ ಸರ್ವಂ ಪ್ರಾಣಃ ಪರವಶೇ ಸ್ಥಿತಃ, ಎಲ್ಲವೂ ಮುಖ್ಯ ಪ್ರಾಣದೇವರ ಅಧೀನ, ಮುಖ್ಯ ಪ್ರಾಣದೇವರು ಪರಮಾತ್ಮನ ಅಧೀನ ಅಂತ ತಿಳಿಯಬೇಕಂತೆ. ಆಗ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಜೊತೆಗೆ ಮತ್ತೆ ನಿಮಗೆಲ್ಲ ಸ್ವಲ್ಪ ಬೇಸರ ಆಗಬಹುದು, ಏಕಾದಶಿ ಹತ್ತಿರ ಬರ್ತಾ ಇದೆ. ಕಳೆದ ಬಾರಿ ಏಕಾದಶಿಯ ಬಗ್ಗೆ ವಿಶೇಷವಾಗಿ ಶ್ರೀಮದಾಚಾರ್ಯರ ನುಡಿಗಳನ್ನು, ಪುರಾಣಗಳ ವಚನಗಳನ್ನು ಚಿಂತನೆ ಮಾಡಿ ಅನೇಕ ಭಗವದ್ಭಕ್ತರು ಶ್ರದ್ಧೆಯಿಂದ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏಕಾದಶಿಯ ಉಪವಾಸವನ್ನು ಮಾಡಿದ್ದಾರೆ. ಭಗವಂತನ ಪ್ರೀತಿಗಾಗಿ ಸಮೀಪಕ್ಕೆ ಬರ್ತಾ ಇದೆ. ಹಾಗಾದರೆ ದೇವರು ನಮ್ಮ ಮೇಲೆ ಅನುಗ್ರಹ ಮಾಡಬೇಕಾದ್ರೆ ದೇವರಿಗೋಸ್ಕರ ನಾವೇನಾದರೂ ತ್ಯಾಗ ಮಾಡಬೇಕಲ್ಲ. ದೇವರಿಗಾಗಿ ನಾವು ಕಾಯ್ತಾ ಇದ್ದೇವೆ, ಅವನು ಬರೋವರೆಗೆ ನಮ್ಮ ಮನಸ್ಸಿಗೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಅನ್ನೋದನ್ನು ತೋರಿಸ್ಬೇಕಲ್ಲ ದೇವರಿಗೆ. ಇಲ್ಲದಿದ್ದರೆ ಯಾಕೆ ಬರ್ತಾನೆ ದೇವರು? ನಮ್ಮ ಮನಸ್ಸಿಗೆ ದೇವರು ಬರಬೇಕಾಗಿದೆ. ಮನೋಮಂದಿರಕ್ಕೆ ಪರಮಾತ್ಮ ಬರಬೇಕು, ಅವನ ಧ್ಯಾನ ನಾವು ಮಾಡಬೇಕು, ಆಗ ಅವನ ಸಾಕ್ಷಾತ್ಕಾರ, ಆಮೇಲೆ ಮೋಕ್ಷ. ಹಾಗಾದರೆ ದೇವರು ನಮ್ಮ ಮನಸ್ಸಿಗೆ ಬರಬೇಕು ಅಂತಾದರೆ ನಾವು ದೇವರಿಗಾಗಿ ಪ್ರತೀಕ್ಷೆ ಮಾಡ್ತಾ ಇದ್ದೇವೆ ಅಂತ. ಪ್ರತೀಕ್ಷೆ ಮಾಡ್ತಾ ಇದ್ದೇವೆ ಅಂದರೆ ನಮ್ಮಷ್ಟಕ್ಕೆ ನಾವು ಊಟ ನಿದ್ದೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತಾ, ಪ್ರತೀಕ್ಷೆ ಅಂದರೆ ಅದಕ್ಕೆ ಪ್ರತೀಕ್ಷೆ ಅಂತಾರೆ ಯಾರಾದರೂ. ಓ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಬೇಗ ಹೋಗಿ ಅಂದರೆ ಓಡಿ ಬರ್ತಾರೆ. ಯಾವಾಗ? ಉಪವಾಸ ಕಾಯ್ತಾ ಇದ್ದರೆ. ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದರೆ ನಿಮಗೋಸ್ಕರ ಏನು ಕಾಯೋದು? ತಮ್ಮ ಪಾಡಿಗೆ ತಾವು ಊಟ ಮಾಡಿದ್ದಾರೆ, ಮಲಗಿದ್ದಾರೆ. ನಾನು ಯಾವಾಗ ಹೋದ್ರೇನು, ಈಗ ಹೋದ್ರೇನು, ಸಾಯಂಕಾಲ ಹೋದ್ರೇನು? ಅವ್ರದ್ದು ಏನು ಕೆಲಸ ನಿಂತೇ ಇಲ್ವಲ್ಲ ನನ್ನಿಂದ, ನಾನು ಯಾವಾಗಾದರೂ ಹೋಗ್ತೇನೆ ಅಂತ ಸಹಜವಾಗಿ ನೀವು ಅಂತೀರೋ ಇಲ್ವೋ? ಇಲ್ಲ ರೀ, ನಿಮಗೋಸ್ಕರ ಅವರು ಅನ್ನನ ತಿಂದಿಲ್ಲ, ನೀರೂ ಕುಡಿದಿಲ್ಲ, ಕಾಯ್ತಾ ಇದ್ದಾರ್ರಿ. ಓ ಹಾಗಾದರೆ ಎಲ್ಲ ಕೆಲಸ ಬಿಟ್ಟು ಓಡ್ತೀರಾ ನೀವು? ಹಾಗಾದರೆ ದೇವರಿಗಾಗಿ ನಾವು ಪ್ರತೀಕ್ಷೆ ಮಾಡಬೇಕು ಅಂದರೆ ಅನ್ನ ನೀರು ಬಿಟ್ಟು ಪ್ರತೀಕ್ಷೆ ಮಾಡಬೇಕು ಅನ್ನೋದಕ್ಕೇನೆ ಋಷಿಗಳು ಮುನಿಗಳು ಪ್ರಾಚೀನ ಕಾಲದಲ್ಲಿ 100 ವರ್ಷಗಳವರೆಗೆ ತಪಸ್ಸು ಮಾಡ್ತಾಯಿದ್ರು. ಧ್ರುವರಾಜ ತಪಸ್ಸು ಮಾಡಿದ್ದನ್ನು ಕೇಳಿದ್ದೀರಿ. 3 ದಿನಕ್ಕೊಮ್ಮೆ ಹಣ್ಣು, 6 ದಿನಕ್ಕೊಮ್ಮೆ ಎಲೆ, 9 ದಿನಗಳಿಗೊಮ್ಮೆ ನೀರು, 12 ದಿನಗಳಿಗೊಮ್ಮೆ ಬರೀ ಶ್ವಾಸ. ಹೀಗೆ 1 ತಿಂಗಳು ಒಂದೊಂದು ರೀತಿ ತಪಸ್ಸು ಮಾಡಿದ್ದಾನೆ. ಮೊದಲ ತಿಂಗಳು 3 ದಿನಕ್ಕೆ ಒಂದು ಹಣ್ಣು ತಿಂತಿದ್ದ. 2ನೇ ತಿಂಗಳು 6 ದಿನಕ್ಕೆ ಒಂದು ಎಲೆ ತಿಂತಿದ್ದ. 3ನೇ ತಿಂಗಳು 9 ದಿನಕ್ಕೆ ಒಂದು ಸಲ ನೀರು ಕುಡಿತಿದ್ದ. 4ನೇ ತಿಂಗಳು ಕೇವಲ
12 ದಿನಕ್ಕೆ ಒಂದು ಸಲ ಶ್ವಾಸ ತಗೊಳ್ಳು. ಈ ರೀತಿ ತಪಸ್ಸು ಮಾಡಿದ ಮಹಾರಾಯ ಧ್ರುವರಾಜ, ಪುಟ್ಟ ಬಾಲಕ, 5 ವರ್ಷದ ಬಾಲಕ. ದೇವರು ಓಡಿ ಬಂದ, ನನಗಾಗಿ ಮಗು ಉಪವಾಸ ಕಾಯ್ತಾ ಇದೆ ಅಂತ. ಇನ್ನನೇಕ ಋಷಿಗಳು, ಮಹರ್ಷಿಗಳು, ಜ್ಞಾನಿಗಳು ಸಂಪೂರ್ಣ ಉಪವಾಸದಿಂದ ತಪಸ್ಸು ಮಾಡಿದವರಿದ್ದಾರೆ. ನಿರಾಹಾರ ಉಪವಾಸವನ್ನು ಮಾಡಿ ಕೇವಲ ಅಭಕ್ಷಾಹ ವಾಯುಭಕ್ಷಾಹ, ನೀರು ಕುಡಿದು ಮಾಡಿದವರು, ಕೇವಲ ಗಾಳಿಯನ್ನು ಸ್ವೀಕಾರ ಮಾಡಿದವರೆಲ್ಲ ಇದ್ದಾರೆ. ಅಂತಹ ಮಹಾಜ್ಞಾನಿಗಳು, ತಪಸ್ವಿಗಳು ಆ ರೀತಿ ಪರಮಾತ್ಮನನ್ನು ವಶಪಡಿಸಿಕೊಂಡವರಿದ್ದಾರೆ ಭಕ್ತಿಯಿಂದ. ನಮ್ಮ ಹಣೆ ಬರಹಕ್ಕೆ ಅಂಥ ಉಪವಾಸ ಮಾಡೋ ಯೋಗ್ಯತೆ ನಮಗಿಲ್ಲ, ಆ ತರಹ ಉಪವಾಸ ಮಾಡೋ ಯೋಗ್ಯತೆ ಇಲ್ಲ. ಹೀಗಾಗಿ ದೇವರೇ ಒಂದು ಚಾಯ್ಸ್ ಕೊಟ್ಟಿದ್ದಾನೆ ನಮಗೆ. ನಿರಂತರವಾಗಿ ಕಂಟಿನ್ಯೂಯಸ್ ಆಗಿ ನಿಮಗೆ ಉಪವಾಸವನ್ನು ಮಾಡಿ ಪ್ರತೀಕ್ಷೆ ಮಾಡಿ ನನ್ನನ್ನು ಕರೆಯೋದಕ್ಕಾಗದೇ ಇದ್ದರೂ ಕೂಡ, ನಿಮ್ಮ ಭಕ್ತಿಯನ್ನು ಆ ಮಟ್ಟಿಗೆ ತೋರಿಸಲಿಕ್ಕೆ ನಿಮಗೆ ಆಗದೇ ಇದ್ದರೂ, ಇಷ್ಟಾದರೂ ಮಾಡಿ, ನಾನೇ ಹೇಳಿಕೊಡ್ತೇನೆ ನಿಮಗೆ ಸೂಚನೆ. 15 ದಿನಗಳಿಗೆ 1 ದಿವಸ ಆದರೂ ಉಪವಾಸ ಮಾಡಿ, ದೇವರೇ ನಿನಗಾಗಿ ನಾವು ಪ್ರತೀಕ್ಷೆ ಮಾಡ್ತಾ ಇದ್ದೇವೆ. ಅಖಂಡ ಉಪವಾಸ ಮಾಡಿ ಪ್ರತೀಕ್ಷೆ ಮಾಡಿದರೆ ಬದುಕೋ ಧೈರ್ಯ ನಮಗಿಲ್ಲ, ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ, ನಮ್ಮ ಯೋಗ್ಯತೆ ಚಿಕ್ಕದು. 15 ದಿನಗಳಿಗೆ 1 ದಿವಸ ಮಾತ್ರ ಉಪವಾಸ ಇರ್ತೇವೆ ನಿನಗೋಸ್ಕರ. ಇಷ್ಟಕ್ಕಾದರೂ ಪ್ರತಿ 15 ದಿನಕ್ಕೆ 1 ದಿವಸ ಅಥವಾ ಕೆಲವೊಂದು ಬಾರಿ 2 ಏಕಾದಶಿ ಬಂದರೆ 2 ಉಪವಾಸಗಳನ್ನು ಮಾಡಿ ನನಗಾಗಿ ಕಾಯ್ತಾನಲ್ಲಪ್ಪ ಅನ್ನೋದಕ್ಕೋಸ್ಕರವಾದರೂ ನೀನು ಬಾರಪ್ಪ ಅಂತ ಪ್ರಾರ್ಥನೆ ಮಾಡೋದಕ್ಕೆ ನಮಗೊಂದು ಚಾನ್ಸ್ ಇದೆ. ಅಷ್ಟಕ್ಕೋಸ್ಕರ ಈ ಉಪವಾಸವನ್ನು ಕೊಟ್ಟಿದ್ದಾನೆ ದೇವರು, ಏಕಾದಶಿ ಉಪವಾಸ. ನಾವು ಅದೂ ಮಾಡೋದಿಲ್ಲ, ಅವತ್ತೂ ಚೆನ್ನಾಗಿ ಉಂಡು ತಿಂದು ದಿವಸದ ಹಾಗೆ ಇದ್ದು ಬಿಡ್ತೇವೆ ಅಂತಂದರೆ, ಯಾಕಪ್ಪ ನಿನಗೇನೂ ನನಗೋಸ್ಕರ ತ್ಯಾಗ ಮಾಡಬೇಕು ಅಂತ ಅಪೇಕ್ಷೆ ಇಲ್ಲದೆ ಇರುವಾಗ, ಆ ತಯಾರಿ ಇಲ್ಲದೆ ಇರುವಾಗ ನಾನು ಯಾಕೆ ಬರಬೇಕು ನಿನ್ನ ಹತ್ರ ಅಂತ ದೇವರು ಕೇಳಿದರೆ ಏನು ಉತ್ತರ ಕೊಡಬೇಕು? ಹೀಗಾಗಿ ನಮ್ಮಲ್ಲಿ ಆ ತ್ಯಾಗ ಬುದ್ಧಿ ಇರಬೇಕು. ಸುಲಭ ಉಪವಾಸ, ನಿರಂತರ ಉಪವಾಸ ಬೇಡ. 14 ದಿವಸ ಊಟ ಮಾಡಿ 1 ದಿವಸ ಉಪವಾಸ ಮಾಡಿ ಅಂತ ದೇವರು ಹೇಳಿದ್ದಾರೆ. ಅದನ್ನು ಮಾಡ್ತಾ ಇದ್ಲು ಅಹಲ್ಯೆ ಅನ್ನೋದಕ್ಕೋಸ್ಕರ ಪರಮಾತ್ಮ ಅವಳ ಹತ್ರ ಬಂದಂತೆ. ಅನನ್ಯ ಭಕ್ತಾಂಚ, ಭಕ್ತ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನ್ನ ಅಂತ ಅರ್ಥ ಇದೆ. ಅನ್ಯ ಭಕ್ತ, ಅನ್ಯೈಹಿ ಭಕ್ತಂ ಯಸ್ಯಾಹ ಯಸ್ಯೈ ಸಾ, ಯಾವಳಿಗೋಸ್ಕರ ಬೇರೆಯವರು ಅನ್ನ ತಂದು ಕೊಡ್ತಿದ್ರೋ ಅವರು ಅನ್ಯ ಭಕ್ತ. ಅಂಥವಳಲ್ಲ ಇವಳು, ಅನನ್ಯ ಭಕ್ತ. ಯಾರೂ ಅವಳಿಗೆ ಅನ್ನ ತಂದು ಕೊಡ್ತಿರಲಿಲ್ಲ, ಕೊಟ್ಟರು ಅವಳು ಸ್ವೀಕಾರ ಮಾಡ್ತಿರಲಿಲ್ಲ, ಮಾಡೋ ಹಾಗೂ ಇರಲಿಲ್ಲ. ಉಪವಾಸದಿಂದ ತಪಸ್ಸು ಮಾಡಿದ್ದಾಳೆ. ಹೀಗಾಗಿ ಪರಮಾತ್ಮ ಅವಳಿಗೆ ಒಲದ ಅಂತ. ಅನನ್ಯ ಭಕ್ತಾಂ, ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಉಪವಾಸದಿಂದ ತಪಸ್ಸು ಮಾಡಿದವಳು ವಾಯುಭಕ್ಷಾ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ. ಯದಾ ತ್ವೇತದ್ವನಂ ಘೋರಂ ರಾಮೋ ದಶರಥಾತ್ಮಜಃ ಆಗಮಿಷ್ಯತಿ ದುರ್ಧರ್ಷೇ ತದಾ ಪೂತಾ ಭವಿಷ್ಯಸಿ ಎಂಬ ವಾಲ್ಮೀಕಿ ರಾಮಾಯಣದಲ್ಲಿ ವಾಯುಭಕ್ಷಾ ನಿರಾಹಾರ, ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡುತ್ತಿದ್ಲೇ ಹೊರತು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ಹೇಳ್ತಾ ಇರೋದುಂಟಲ್ಲ, ತಾವು ಹೇಳಿದ ವ್ಯಾಖ್ಯಾನಕ್ಕೆ ಸತ್ಯಧರ್ಮರು ಪ್ರಮಾಣ ಕೊಡ್ತಾರೆ. ಅನನ್ಯ ಭಕ್ತ, ಅವಳು ಅನ್ನ ಆಹಾರವನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ ಅನ್ನೋ ಅರ್ಥವನ್ನು ಈ ವಾಕ್ಯಕ್ಕೆ ಹೇಳಿ, ಈ ಪದಕ್ಕೆ ಹೇಳಿ, ಅದಕ್ಕೆ ವಾಲ್ಮೀಕಿ ರಾಮಾಯಣದ ಪ್ರಮಾಣವನ್ನು ಕೊಡ್ತಾರೆ. ಅಂಧೋ ಭಕ್ತಂ ತಥೈವಾನ್ನಂ ಅಂತ ರತ್ನಕೋಶ ಇದೆ, ಭಿಸ್ಸಾಸ್ತ್ರೀ ಭಕ್ತಮಂಧೋನ್ನಂ ಅಮರಕೋಶ ಇದೆ. ಆದ್ದರಿಂದ ಅಂಧಸ್ ಅನ್ನುವ ಶಬ್ದಕ್ಕೆ ಅನ್ನ ಅಂತ ಅರ್ಥ ಇರುವಂತೆ ಭಕ್ತ ಅನ್ನುವ ಶಬ್ದಕ್ಕೂ ಕೂಡ ಅನ್ನ ಅನ್ನೋ ಅರ್ಥ ಇದೆ. ಸುಮ್ಮನೆ ವಿನೋದಕ್ಕೆ ಒಂದು ಮಾತು ಹೇಳ್ತೇನೆ, ಕೆಲವು ಸಂದರ್ಭಗಳಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ ನೋಡಿ, ಭಕ್ತಾದಿಗಳೆಲ್ಲ ಗಮನಿಸಬೇಕು ಅಂತ. ಆ ಭಕ್ತಾದಿಗಳೆಲ್ಲ ಗಮನಿಸಬೇಕು ಅನ್ನೋದಕ್ಕೆ ಏನಪ್ಪ ಅರ್ಥ ಅಂತ ಸಾಮಾನ್ಯವಾಗಿ ಒಂದು ಶಬ್ದ ಹೇಳಿದರೆ ಆದಿ ಎನ್ನುವ ಪದದಿಂದ ಬೇರೆದನ್ನು ತೊಗೊಳ್ಬೇಕಾಗತ್ತೆ. ಭಕ್ತರೇ ಮೊದಲಾದವರು ಅಂತ ಅರ್ಥ. ದೇವಸ್ಥಾನಕ್ಕೆ ಮಠಕ್ಕೆ ಬಂದವರೆಲ್ಲ ಭಕ್ತರೇ ಇರ್ತಾರೆ. ಮೊದಲಾದವರು ಅಂದರೆ ಆದಿಪದೇನೆ ಯಾರು ದ್ವೇಷಗಳನ್ನು ತೊಗೊಳ್ಬೇಕಾ? ಭಕ್ತಾದಿಗಳು. ಪುರುಷಾದಿಗಳು ಅಂದರೆ ಪರವಾಗಿಲ್ಲ, ಕೆಲವರು ಪುರುಷರಿರ್ತಾರೆ, ಕೆಲವರು ಸ್ತ್ರೀಯರಿರ್ತಾರೆ, ಪುರುಷರು ಸ್ತ್ರೀಯರು ತೆಗೆದುಕೊಳ್ಬೋದು. ಭಕ್ತಾದಿಗಳು ಅಂತ ಅನೌನ್ಸ್ ಮಾಡ್ತಾರೆ, ಯಾಕೋ ಗೊತ್ತಿಲ್ಲ. ಯಾಕೆಂದರೆ ಭಕ್ತರು ಅಂದರೆ ಸರಿ ಹೋಯಿತು, ಭಕ್ತರು. ಆದಿ ಅಂದರೆ
ಭಕ್ತರಲ್ಲದೇ ಇದ್ದವ್ರನ್ನ ತಾನೇ ತೊಗೊಳ್ಬೇಕು. ಪಾಪ ಬಂದವರೆಲ್ಲ ಭಕ್ತರೇ ಇರ್ತಾರಲ್ಲಿ. ಅದಕ್ಕೆ ಹೀಗೂ ಅರ್ಥ ಮಾಡಬಹುದೇನೋ ಅಂತ. ಭಕ್ತ ಅಂದರೆ ಅನ್ನ ಅದ ಭಕ್ಷಣೆ ತಿನ್ನೋರು ಅಂತ ಅರ್ಥ. ಭಕ್ತಾದಿಗಳು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕೆ ಬಂದವರು ಅಂತ ಅರ್ಥ. ಭಕ್ತರೇ ಮೊದಲಾದವರು ಅಂದರೆ ಮುಂದಿನವರು ದ್ವೇಷಗಳಾಗಿಬಿಡ್ತಾರೆ. ಬೇಡ. ಭಕ್ತಾದಿಗಳು ಭಕ್ತಂ ಅದಂತಿ ಇತಿ ಭಕ್ತಾದಯ. ಅನ್ನವನ್ನು ಅನ್ನ ಅಂದರೆ ಅನ್ನ ತಿನ್ನಲಿಕ್ಕೆ ಬಂದವರು ಅಂತ ಅರ್ಥ ಅಲ್ಲ. ಮತ್ತು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ಭಕ್ತಿಯಿಂದ ಬಂದವರೇ ಎಲ್ಲರೂ ಅನ್ನೋ ಅರ್ಥದಲ್ಲಿ ಭಕ್ತಾದಿಗಳು ಅಂತ ಶಬ್ದ ಪ್ರಯೋಗ ಮಾಡ್ತಾರೋ ಏನೋ. ವಿನೋದಕ್ಕಾಗಿ ಹೇಳಿದ್ದು. ಆ ಶಬ್ದದ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಹೇಳಬೇಕಾದ ತಾತ್ಪರ್ಯ ಇಷ್ಟೇ. ಅನನ್ಯ ಭಕ್ತಾಂ, ಅನನ್ಯ ಭಕ್ತಾಂ, ಉಪವಾಸದಿಂದ ಪರಮಾತ್ಮನಿಗಾಗಿ ಕಾಯ್ದಿದ್ದಾಳೆ. ವೈರಾಗ್ಯ ತಪಸ್ಸು. ಈ ಕಡೆಗೆ ತಾರತಮ್ಯ ಕ್ರಮದಲ್ಲಿ ಎಲ್ಲ ದೇವತೆಗಳಲ್ಲಿ ಭಕ್ತಿ. ದೇವರನ್ನು ಸ್ವತಂತ್ರ ಅಂತ ತಿಳಿದಿದ್ದಾಳೆ, ಅನನ್ಯ ಅಂತ. ಅನನಿ ಮುಖ್ಯ ಪ್ರಾಣದೇವರಿಗೂ ನಿಯಾಮಕ ಅಂತ ಉಪಾಸನೆ ಮಾಡಿದ್ದಾಳೆ, ಸರ್ವೋತ್ತಮ ಅಂತ ಉಪಾಸನೆ ಮಾಡಿದ್ದಾಳೆ. ಈ ರೀತಿ ಅವಳಲ್ಲಿ ಆ ತಪಸ್ಸು, ಭಕ್ತಿ, ಶ್ರದ್ಧೆ, ವೈರಾಗ್ಯ, ನಿಷ್ಠೆ ಈ ಎಲ್ಲ ಸದ್ಗುಣಗಳಿರೋದರಿಂದ ಅವಳ ಆ ಗುಣಗಳನ್ನೆಲ್ಲ ಕಂಡು ದೇವರು ಅವಳನ್ನು ಉದ್ಧಾರ ಮಾಡಿದ. ಇದು ಒಂದು. ಎರಡನೆಯದಾಗಿ ಬಲಂ ಸ್ವಭಕ್ತೇಃ ಅಧಿಕಂ ಪ್ರಕಾಶಯನ್. ಅವಳಲ್ಲಿ ಆ ಭಕ್ತಿ ಇತ್ತು, ಗುಣ ಇತ್ತು ಅನ್ನೋದಕ್ಕೆ ಅವಳು ಉದ್ಧಾರ ಮಾಡಿದ. ಅವಳಲ್ಲಿ ಇತ್ತು ಅನ್ನೋದಕ್ಕೆ ಉದ್ಧಾರ ಮಾಡಿದ್ದಲ್ಲ, ಕೇವಲ ಭಕ್ತಿ ಮಾಡಿದರೆ ಏನು ಫಲ ಸಿಗತ್ತೆ ಅಂತ ಜಗತ್ತಿಗೆ ತೋರಿಸಬೇಕಾಗಿದೆ ಅನ್ನೋದಕ್ಕೋಸ್ಕರನೂ ಮಾಡಿದ. ಬಲಂ ಸ್ವಭಕ್ತೇಃ ಅಧಿಕಂ ಪ್ರಕಾಶಯನ್. ಏನು ತನ್ನ ಭಕ್ತಿಯ ಮಹಿಮೆ ಇದೆ ಇದನ್ನು ತಿಳಿಸ್ಕೊಡ್ಬೇಕಾಗಿದೆ. ಅನಾದಿ ಕಾಲದ ವಾಸನೆ ಅಂದರೆ ಸಂಸ್ಕಾರಗಳು ಅಂತ. ಈ ಕೆಟ್ಟ ವಾಸನೆ ಅಂತಾರೆ, ಆ ವಾಸನೆ ಅಲ್ಲ. ಅನಾದಿ ಕಾಲದ ಸಂಸ್ಕಾರಗಳು, ಹಿಂದಿನ ತನ್ನ ಅನುಭವದಿಂದ ಬಂದಂತಹ ಏನೊಂದು ಮನಸ್ಸಿನಲ್ಲಿರುವ ಸಂಸ್ಕಾರಗಳು ಅಂತಿರುತ್ತೆ, ಅವುಗಳು ಮನುಷ್ಯನಲ್ಲಿ ಮತ್ತೆ ಬೇರೆ ಬೇರೆ ತರಹದ ಕರ್ಮಗಳನ್ನು ಮಾಡುವುದಕ್ಕೆ ಪ್ರಚೋದನೆಯನ್ನು ನೀಡುತ್ತವೆ. ಹೀಗಾಗಿ ಆ ತರಹದ ಅನಾದಿ ಕಾಲದ ಸಂಸಾರದಲ್ಲಿ ಸಾಗಿ ಬರುವಂತಹ ಈ ಜೀವ ತನ್ನ ಪೂರ್ವಜನ್ಮದ ಕರ್ಮ, ತನ್ನ ಸಂಸ್ಕಾರ, ಆ ಪರಿಸರ ಇವುಗಳಿಗೆ ಅನುಗುಣವಾಗಿ ಅನೇಕ ತಪ್ಪುಗಳನ್ನು, ಅಪರಾಧಗಳನ್ನು, ಪಾಪಗಳನ್ನು ಮಾಡುವುದು ಸಹಜ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ. ಹೀಗಾಗಿ ನಾನಾ ತರಹದ ಪಾಪಗಳನ್ನು ಮಾಡೋದು ಮನುಷ್ಯನ ಸಹಜವಾದಂತಹ ಪ್ರವೃತ್ತಿ. ಅಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕಷ್ಟೇ ಹೊರತು ಪಾಪ ಮಾಡಿದ್ದೇನೆ ಇನ್ನೇನು ಮಾಡೋದು ಅಂತ ನಿರಾಶನಾಗೋದು ಬೇಕಾಗಿಲ್ಲ. ಪಾಪಗಳಾಗೋದು ಸಹಜ, ಆದರೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ಳದೆ ದಡ್ಡತನ ಮಾಡಬಾರದು. ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಬುದ್ಧಿವಂತನಾಗಬೇಕು. ಅಂತಹ ಪ್ರಾಯಶ್ಚಿತ್ತಗಳಲ್ಲಿ ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಹರಿನಾಮ ಸ್ಮರಣ. ಅಂತಹ ಹರಿನಾಮ ಸ್ಮರಣ ಇದು ಪರಿಪೂರ್ಣ ಫಲಪ್ರದವಾಗಬೇಕು ಅಂತಾದರೆ ಭಕ್ತಿಪೂರ್ವಕವಾದ ಹರಿನಾಮ ಸ್ಮರಣ ಆಗಬೇಕು. ಭಕ್ತಿಪೂರ್ವಕವಾಗಿ ಹರಿನಾಮ ಸ್ಮರಣೆ ಮಾಡಿದರೆ ಆ ಭಕ್ತಿಯ ಬಲದಿಂದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅನ್ನುವುದಕ್ಕೆ ಅಜಾಮಿಲ ಉದಾಹರಣೆ, ಅಹಲ್ಯೆಯೂ ಉದಾಹರಣೆ. ಹೀಗಾಗಿ ಮುಂದಿನ ಎಲ್ಲ ಭಕ್ತರಿಗೂ ತಿಳಿಸಿಕೊಡಬೇಕಾಗಿದೆ, ಪಾಪ ಮಾಡಿದ್ದೇವೆ ಅಂತ ನಿರಾಶರಾಗಬೇಡಿ. ಪಾಪಗಳನ್ನು ಮಾಡದೇ ಇರಲಿಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಬುದ್ಧಿಪೂರ್ವಕ ಪಾಪ ಮಾಡಬೇಡಿ. ಪಾಪವನ್ನು ಮಾಡದಿರುವುದಕ್ಕೆ ಮಹಾಪ್ರಯತ್ನ ಮಾಡಿ. ಕೈಮೀರಿ ಪಾಪಗಳು ನಡೆದರೆ ಆ ಪಾಪಗಳ ಪರಿಹಾರಕ್ಕಾಗಿ ಭಕ್ತಿಪೂರ್ವಕವಾಗಿ ಪರಮಾತ್ಮನ ಸ್ಮರಣೆ ಮಾಡಿ, ಅನನ್ಯ ಭಕ್ತಿಯನ್ನು ಮಾಡಿ, ಸರ್ವೋತ್ತಮ ಸ್ವತಂತ್ರ ಅಂತ ದೇವರನ್ನು ನಂಬಿ ಮಾಡಿದ ಪಾಪಗಳನ್ನು ದೇವರ ಮುಂದೆಲ್ಲ ಚೆನ್ನಾಗಿ ಹೇಳಿಕೊಳ್ಳಿ. ಪರಿಹಾರ ಮಾಡುವುದಕ್ಕೆ ಪ್ರಾರ್ಥನೆ ಮಾಡಿ. ಭಗವಂತ ಅದನ್ನು ಪರಿಹಾರ ಮಾಡ್ತಾನೆ. ನೋಡಿ, ಇದೀಗ ಹೇಳಿದ ಉಳಿದ ಮಾತುಗಳನ್ನು ಮರಿಬೇಡಿ. ವೈರಾಗ್ಯ ಇರಬೇಕು, ತಪಸ್ಸು ಮಾಡಬೇಕು, ಕಷ್ಟಪಡಬೇಕು, ದೇವರಿಗೋಸ್ಕರ ಪ್ರತೀಕ್ಷೆ ಮಾಡಬೇಕು, ಅದೆಲ್ಲ ಇರಬೇಕು. ಅಂದರೆ ಪರಮಾತ್ಮ ನಿಜವಾದ ನಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡಿ ನಾವು ಪಾಸಾದರೆ ಆಗ ಪರಿಹಾರ ಮಾಡ್ತೀವಿ.
ಸುಮ್ಮನೆ ಕೈ ಜೋಡಿಸಿದ್ರಲ್ಲ. ಮನಸ್ಸಿನಲ್ಲಿ ತಾಪ ಆಗಿರಬೇಕು, ಪಶ್ಚಾತ್ತಾಪ ಆಗಿರಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಕ್ಕೂ ನಾವು ಸಿದ್ಧರಾಗಿರಬೇಕು. ಕಾಯಿಕವಾದ ಅರ್ಥಾತ್ ದೈಹಿಕವಾದಂತಹ ಕ್ಲೇಶವನ್ನು ಉಪವಾಸಾದಿ ರೂಪದಲ್ಲಿ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ಆ ದೇವರ ಸರ್ವೋತ್ತಮತ್ವಾದಿಗಳನ್ನು ಚೆನ್ನಾಗಿ ಅನುಸಂಧಾನ ಮಾಡಬೇಕು. ದೇವತೆಗಳ ತಾರತಮ್ಯವನ್ನೆಲ್ಲ ಚೆನ್ನಾಗಿ ತಿಳಿಯಬೇಕು. ಹಾಗಾಗಿ ದೇವತೆಗಳ ತಾರತಮ್ಯವನ್ನು ತಿಳಿದು ಎಲ್ಲರಲ್ಲಿ ಕ್ರಮವಾಗಿ ಭಕ್ತಿಯನ್ನು ಮಾಡಿ, ದೇವರಲ್ಲಿಯೂ ಭಕ್ತಿಯನ್ನು ಮಾಡಿ, ವ್ರತನೇಮ ಉಪವಾಸಾದಿಗಳನ್ನು ಭಗವಂತನ ಆಜ್ಞೆ ಎಂಬುದಾಗಿ ಶಿರಸಾವಹಿಸಿ ಮಾಡಿ ಆ ದೇವರಲ್ಲಿ ನಿಜವಾದ ಭಕ್ತಿಯನ್ನು ತೋರಿಸಿದರೆ ಆಗ ಆ ಭಕ್ತಿಯಿಂದ ಪ್ರಸನ್ನನಾಗಿ ಪರಮಾತ್ಮ ಪಾಪ ಪರಿಹಾರ ಮಾಡಿ. ಯಾಕಿದನ್ನೆಲ್ಲ ಜೋಡಿಸ್ತೀರಿ, ಭಕ್ತಿ ಸಾಕಲ್ವಾ ಅಂತ. ನಿಜವಾದ ಭಕ್ತಿ ಅಂದರೆ ಹೇಳಿದ್ದನ್ನೆಲ್ಲ ಕೇಳಿದ್ರೇ ನಿಜವಾದ ಭಕ್ತಿ, ಇಲ್ಲದೇ ಇದ್ದರೆ ಆ ಭಕ್ತಿ ಭಕ್ತಿಯೇ ಅಲ್ಲ. ಸತ್ಯಧ್ಯಾನ ತೀರ್ಥರಂತಾರೆ ಸಭಾಸಾರ ಸಂಗ್ರಹದೊಳಗೆ ಹೇಳುವಾಗ, ದೇವರಲ್ಲಿ ಭಕ್ತಿ ಒಂದು ಮಾಡ್ತೇನೆ, ಈ ಸ್ನಾನ ಸಂಧ್ಯಾವಂದನ ಅಥವಾ ವ್ರತ ನಿಯಮ ಉಪವಾಸ ಮತ್ತೇನು ನೀವು ಬೇರೆ ಬೇರೆ ವರ್ಣಾಶ್ರಮ ವಿಹಿತ ಕರ್ಮಗಳು ಅಂತೆಲ್ಲ ಹೇಳ್ತೀರಿ, ಅದೆಲ್ಲ ನಮಗೆ ಬೇಡಪ್ಪ ಅಂತಂದರೆ ಅದನ್ನು ಹೇಳೋರು ಯಾರು? ನಾವಲ್ಲ, ಯಾವ ಆಚಾರ್ಯರಲ್ಲ, ಯಾವ ಯತಿಗಳಲ್ಲ, ಸ್ವತಃ ಪರಮಾತ್ಮನ ಆದೇಶಗಳು, ಶ್ರುತಿಗಳು, ಸ್ಮೃತಿಗಳು. ಶ್ರುತಿ ಸ್ಮೃತಿ ಮಮೈವಾಜ್ಞೆ ಅಂತ ಪರಮಾತ್ಮ ಹೇಳಿದ್ದಾನೆ. ಪರಮಾತ್ಮನ ಆಜ್ಞಾರೂಪವಾದಂತಹ ವೇದಾದಿ ಸಚ್ಛಾಸ್ತ್ರಗಳಲ್ಲಿ ಹೇಳಿದ ಕರ್ಮಗಳನ್ನು ಮಾಡೋದಿಲ್ಲ ಅಂದರೆ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತೇವೆ ಅಂತ ಅರ್ಥ. ದೇವರನ್ನು ಸರ್ವೋತ್ತಮ, ಸ್ವತಂತ್ರ, ಅನಂತ ಉಪಕಾರ ಮಾಡಿದಂತಹ ಸ್ವಾಮಿ ಅಂತ ನಾನು ನಂಬ್ತೇನೆ ಅನ್ನೋದಕ್ಕೆ ಅವನ ಮೇಲೆ ಬಹಳ ಪ್ರೀತಿ ಮಾಡ್ತೇನೆ. ಆದರೆ ಅವನ ಆಜ್ಞೆಯನ್ನು ಕೇಳೋದಿಲ್ಲ ಅಂದರೆ ಏನರ್ಥ? ಅವನನ್ನು ಸರ್ವೋತ್ತಮ ಅಂತ ನಂಬಿದ ಮೇಲೆ ಅವನ ಆಜ್ಞೆಯನ್ನು ಕೇಳಬೇಕು. ಬರೀ ಸರ್ವೋತ್ತಮ ಅಲ್ಲ, ನನಗೆ ಅನಂತ ಉಪಕಾರ ಮಾಡಿದ ಸ್ವಾಮಿ ಅಂತ ಅವನ ಮೇಲೆ ನೀನು ಪ್ರೀತಿ ಮಾಡ್ತೀಯ ಮೇಲೆ, ನೀನು ಪ್ರೀತಿ ಮಾಡೋ ಅಂಥ ಒಂದು ಚಿಕ್ಕ ಮಗು ಏನಾದರೂ ಹೇಳಿದರೆ ನೀನು ಕೇಳ್ತೀಯಾ? ನಿಮ್ಮ ತಂದೆ ಹೇಳಿದರೆ ಕೇಳ್ತೀಯಾ? ಹಾಗಾದರೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ, ನೀನು ನಿನ್ನವರು ಎಲ್ಲರಿಗಿಂತಲೂ ಹೆಚ್ಚು ದೇವರ ಮೇಲೆ ಪ್ರೀತಿ ಮಾಡಬೇಕು ಅಂತಿದೆ, ಅದೇ ಭಕ್ತಿ. ಆ ರೀತಿಯ ಭಕ್ತಿಯನ್ನು ದೇವರಲ್ಲಿ ನೀನು ಮಾಡೋದಾಗಿದ್ದರೆ ಮತ್ತು ದೇವರ ಮಾತು ಕೇಳಬೇಕಲ್ವ? ಇಲ್ಲದಿದ್ದರೆ ನಿನ್ನ ಪ್ರೀತಿ ಪಕ್ವ ಅಲ್ಲ ಅಂತ ಅರ್ಥ, ಅದು ಭಕ್ತಿ ಅಲ್ಲ ಅದು. ಹಾಗಾದರೆ ಶಾಸ್ತ್ರೋಕ್ತವಾದಂತಹ ಭಗವದಾಜ್ಞಾರೂಪವಾದಂತಹ ಏನು ಕರ್ಮಗಳಿವೆ, ಭಗವದಾಜ್ಞೆಯಿಂದ ವಿಹಿತವಾದ ಕರ್ಮಗಳು, ಆ ಕರ್ಮಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಅದೆಲ್ಲ ಮಾಡಿದ್ದಾಳೆ ಅಹಲ್ಯೆ, ವ್ರತನಿಯಮ ಉಪವಾಸಾದಿಗಳನ್ನು ಮಾಡಿದ್ದಾಳೆ, ತ್ಯಾಗ ಮಾಡಿದ್ದಾಳೆ ಅನ್ನೋದಕ್ಕೋಸ್ಕರವೇ ಅವಳ ಭಕ್ತಿ ಇದು ನಿಜವಾದ ಭಕ್ತಿ ಅಂತನಿಸಿಕೊಂಡಿದೆ ಅನ್ನೋದಕ್ಕೆ ಅವಳ ಭಕ್ತಿಯ ಬಲ ಏನು, ಭಕ್ತಿಗೆ ಹೇಗೆ ಭಗವಂತ ಪ್ರಸನ್ನನಾಗ್ತಾನೆ, ಎಂಥೆಂಥ ಪಾಪಗಳನ್ನು ಹೇಗೆ ಪರಿಹಾರ ಮಾಡುತ್ತಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸಿ ಒಂದು ದೊಡ್ಡ ಭರವಸೆಯನ್ನು ದೇವರು ಜಗತ್ತಿಗೆ ಕೊಡಬೇಕಾಗಿದೆ. ನೀವು ಸಂಸಾರದಲ್ಲಿ, ಅನಾದಿ ಕಾಲದ ಸಂಸಾರದಲ್ಲಿ ಅನಂತ ಪಾಪಗಳನ್ನು ಮಾಡಿರ್ತೀರಾ, ಇಲ್ಲ ಅಂತಲ್ಲ. ಆದರೆ ಭಕ್ತಿಯಿಂದ ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ, ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ, ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗ ಮಾಡಿ, ಪ್ರಯತ್ನಪೂರ್ವಕವಾಗಿ ಅಸತ್ಕರ್ಮಗಳನ್ನು ಮಾಡದಂತೆ ಸತ್ಕರ್ಮಗಳನ್ನೇ ಮಾಡ್ತಾ ಹೋಗಿ ನನ್ನಲ್ಲಿ ಶ್ರದ್ಧೆಯನ್ನು ಮಾಡಿ, ಭಕ್ತಿಯನ್ನು ಮಾಡಿ, ಹಿಂದೆ ಮಾಡಿದ ಏನು ಅನಂತ ಪಾಪಗಳಿವೆ ಅವುಗಳೆಲ್ಲವನ್ನು ನಾನು ಪರಿಹಾರ ಮಾಡ್ತೇನೆ. ಭಕ್ತಿಯಿಂದ ನನ್ನ ದರ್ಶನ ಮಾಡಿಕೊಂಡ್ರೆ ಜ್ಞಾನವಾದ ಮೇಲೆ ಮತ್ತೆ ಮುಂದೆ ಮಾಡುವ ಪಾಪಗಳ ಲೇಪವೂ ಆಗದೇ ಇದ್ದಂತೆ ಮಾಡಿ ಮೋಕ್ಷಕ್ಕೆ ನಾನು ಕರೆದುಕೊಂಡು ಹೋಗ್ತೇನೆ ಅಂತನ್ನುವ ಒಂದು ಮಹಾ ಸಾಮರ್ಥ್ಯ ಏನು ಭಕ್ತಿ ಒಳಗಿದೆ ಅದನ್ನು ಜಗತ್ತಿಗೆ ದೇವರು ತಿಳಿಸಿಕೊಡಬೇಕಾಗಿದೆ. ಬಲಂ ಸ್ವಭಕ್ತೇ ಅಧಿಕಂ ಪ್ರಕಾಶಯನ್. ಪರಮಾತ್ಮ ಈ ರೀತಿ ಅವಳನ್ನು ಉದ್ಧಾರ ಮಾಡಿದ್ದಾನೆ. ಹೀಗೂ ಚಿಂತನೆ ಮಾಡಬಹುದು. ಭಕ್ತಿ ಎನ್ನುವ ಶಬ್ದಕ್ಕೆ ಭಾಗ ಅಂತೂ ಅರ್ಥ ಇದೆ. ಭಾಗ ಅಂದರೆ ಅಂಶಃ ಅಂತ. ಮೂಲರೂಪಿಯಾದ ಪರಮಾತ್ಮನಿಗೆ ಮಾತ್ರ ಮಹಾ ಸಾಮರ್ಥ್ಯವಿದೆ ಅಂತ ತಿಳಿಯಬೇಡಿ. ಪರಮಾತ್ಮನ ಮೂಲರೂಪಕ್ಕೂ ಅವನ ಅಂಶಕ್ಕೂ ಅವತಾರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಮೂಲರೂಪಿಯಾದ ಪರಮಾತ್ಮನ ಸಾಮರ್ಥ್ಯ ಎಷ್ಟೋ ಅಷ್ಟೇ ಅವನ ಭಕ್ತಿ ಅಂದರೆ ಅವನ ಒಂದು ಭಾಗ ಅಂಶ ಆಗಿರುವ ಶ್ರೀರಾಮಚಂದ್ರನಿಗೂ ಅದೇ ಸಾಮರ್ಥ್ಯ ಇದೆ, ಏನೂ ವ್ಯತ್ಯಾಸ ಇಲ್ಲ.
ನಾನು ಕೇವಲ ಮೂಲ ರೂಪದಲ್ಲಿ ಮಾತ್ರ ಪಾಪಗಳನ್ನು ಪರಿಹಾರ ಮಾಡಿ ಮೋಕ್ಷ ಕೊಡ್ತೇನೆ ಅಂತ ತಿಳ್ಕೋಬೇಡಿ. ಅವತಾರ ರೂಪಗಳಲ್ಲಿಯೂ ಆ ರೀತಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ ಇದೆ. ಬಲಂ ಸ್ವಭಕ್ತೇ ಅಧಿಕಂ ಪ್ರಕಾಶಯನ್. ಸ್ವಭಕ್ತೇ ಸ್ವಭಾಗಸ್ಯ ಸ್ವಾಂಶಸ್ಯ ಶ್ರೀರಾಮಚಂದ್ರಸ್ಯ, ಆ ಮೂಲರೂಪಿಯಾಗಿರತಕ್ಕಂತಹ ಪರಮಾತ್ಮನ ಒಂದು ಅಂಶ ಏನಿದೆ ಶ್ರೀರಾಮ, ಆ ರೂಪಕ್ಕೂ ಈ ಸಾಮರ್ಥ್ಯ ಇದೆ ಅಂತ ತೋರಿಸೋದಕ್ಕೆ ಆ ಮೂಲರೂಪಿಯಾದ ಪರಮಾತ್ಮ ಶ್ರೀರಾಮಚಂದ್ರನ ದ್ವಾರ, ತನ್ನದೇ ಒಂದು ರೂಪದ ದ್ವಾರ ಈ ಕಾರ್ಯವನ್ನು ಮಾಡಿಸಿದ್ದಾನೆ ಅಂತ. ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್. ಇದು ಒಂದು ಅವಳ ತಪಸ್ಸು, ಅವಳ ಶ್ರದ್ಧೆ, ಅವಳ ತ್ಯಾಗ, ಅವಳ ವೈರಾಗ್ಯ, ಅವಳ ಭಕ್ತಿ, ಅದನ್ನು ನೋಡಿ ಪ್ರಸನ್ನನಾಗಿದ್ದಾನೆ. ಜಗತ್ತಿಗೆ ಭಕ್ತಿಯ ಬಲ ಏನು ಅಂತ ತಿಳಿಸಿಕೊಡಬೇಕಾಗಿದೆ ಎನ್ನುವುದು ಮತ್ತೊಂದು. ಇನ್ನೊಂದು ಸುರೇಶಕಾಂಕ್ಷಯ, ಮೂರನೆಯ ಕಾರಣ. ಸುರೇಶಕಾಂಕ್ಷಯ, ಸುರೇಶ ಅಂದರೆ ಇಂದ್ರ. ಆ ಇಂದ್ರದೇವರ ಅಪೇಕ್ಷೆಯೂ ಇತ್ತು, ಪ್ರಾರ್ಥನೆಯೂ ಇತ್ತು. ಪರಮಾತ್ಮ, ನಿನ್ನ ಸಂಕಲ್ಪದಂತೆ ಏಧಮಾನದ್ವಿಟ ಯೋಗ್ಯತೆಯನ್ನು ಮೀರಿ ತಪಸ್ಸು ಮಾಡಿದ ಗೌತಮರ ತಪಸ್ಸನ್ನು ಕಡಿಮೆ ಮಾಡುವುದಕ್ಕೋಸ್ಕರ ನಾನು ಈ ಕಾರ್ಯವನ್ನು ಮಾಡಿದೆ. ಆದರೆ ಈ ಕಾರಣಕ್ಕೆ ಅಹಲ್ಯೆಗೆ ಶಿಲೆಯಾಗಿ ಇರುವಂತಹ ಪ್ರಸಂಗ ಬಂದಿದೆ. ಅವರು ಶಾಪ ವಿಮೋಚನೆಯ ಸೂಚನೆಯನ್ನೂ ಮಾಡಿದ್ದಾರೆ. ಶ್ರೀರಾಮಚಂದ್ರನ ದರ್ಶನದಿಂದ ನಿನ್ನ ಉದ್ಧಾರವಾಗತ್ತೆ ಅಂತ. ದಯವಿಟ್ಟು ಅದಕ್ಕೆ ವಿಳಂಬ ಮಾಡದಂತೆ ಶೀಘ್ರದಲ್ಲಿ ತಾವು ಅಲ್ಲಿ ಪಾದಾರ್ಪಣ ಮಾಡಿ ಅಹಲ್ಯೆಯ ಉದ್ಧಾರವನ್ನು ಮಾಡಬೇಕು ಅಂತ ಇಂದ್ರದೇವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸುರೇಶಕಾಂಕ್ಷಯ, ಆ ಇಂದ್ರದೇವರ ಪ್ರಾರ್ಥನೆಗೂ ಓಗೊಟ್ಟು ಪರಮಾತ್ಮ ಅವಳನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಬಂದಿದ್ದಾನೆ. ಇದು ಮೂರನೆಯ ಕಾರಣ. ಇದೇ ಶಬ್ದದಿಂದಲೇ ಇನ್ನೂ ಒಂದನ್ನು ತಿಳಿಯಬಹುದು. ನಾಲ್ಕನೆಯ ಕಾರಣ ಸುರೇಶಕಾಂಕ್ಷಯ, ಇಂದ್ರದೇವರ ಮೇಲಿನ ಕಾಂಕ್ಷೆ ಅಂದರೆ ಅಪೇಕ್ಷೆ, ಉದ್ಧಾರ ಮಾಡಬೇಕೆಂಬ ಇಚ್ಛೆ ದೇವರಿಗೆ. ಒಂದರ್ಥ ಇಂದ್ರದೇವರು ಪ್ರಾರ್ಥನೆ ಮಾಡಿದ್ದಾರೆ, ಅವರ ಪ್ರಾರ್ಥನೆಗೋಸ್ಕರ ಪರಮಾತ್ಮ ಹಾಗೆ ಮಾಡಿದ ಅಂತ. ಇಂದ್ರದೇವರು ಪ್ರಾರ್ಥನೆ ಮಾಡಿದ್ದಾರೆ ಅನ್ನೋದು ಒಂದು, ಇಂದ್ರದೇವರ ಮೇಲೆ ಅನುಗ್ರಹ ಮಾಡಬೇಕು ಅನ್ನುವ ದೇವರ ಇಚ್ಛೆ. ಇಂದ್ರದೇವರ ಇಚ್ಛೆ, ಇಂದ್ರದೇವರ ಬಗ್ಗೆ ಪರಮಾತ್ಮನ ಇಚ್ಛೆ. ಆ ಇಂದ್ರದೇವರಿಗೆ ಈ ರೀತಿ ಒಂದು ಅಪಯಶಸ್ಸು, ಅಪಕೀರ್ತಿ, ಎಲ್ಲಿಯವರೆಗೆ ಇವಳು ಇದೇ ರೀತಿ ಕಲ್ಲಾಗಿ ಇರ್ತಾಳೆ ಅಲ್ಲಿಯವರೆಗೆ ಇಂದ್ರದೇವರಿಗೆ ಅಪಯಶಸ್ಸಿದೆ. ಆ ಅಪಕೀರ್ತಿ ಬರುವುದು ಬೇಡ ಅನ್ನುವುದಕ್ಕೋಸ್ಕರ ಇಂದ್ರದೇವರ ಮೇಲೆ ಅನುಗ್ರಹ ಮಾಡಬೇಕು ಅನ್ನುವುದಕ್ಕೋಸ್ಕರವಾಗಿಯೂ ಕೂಡ ಪರಮಾತ್ಮ ಈ ರೀತಿಯಾಗಿ ಅವಳನ್ನು ಉದ್ಧಾರ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅನನ್ಯ ಭಕ್ತಾಂಚ ಸುರೇಶಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೌ ತಯಾರ್ಚಿತಃ. ಒಂದು ಪ್ರಶ್ನೆಯನ್ನು ಕೆಲವರು ಮಾಡಿದ್ದಾರೆ. ಗೌತಮರ ತಪಸ್ಸು ಬಹಳ ಆಗಿತ್ತು ಅನ್ನೋದಕ್ಕೋಸ್ಕರ, ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಇಂದ್ರದೇವರು ಅವರ ತಪಸ್ಸಿಗೆ ವಿಘ್ನ ಮಾಡಬೇಕು ಅಂತ ಶಾಪ ತಗೊಂಡ್ರು. ಶಾಪ ಕೊಟ್ಟರೆ ತಪಸ್ಸು ಕಡಿಮೆ ಆಗುತ್ತೆ ಅಂತ. ಸರಿ, ಅಹಲ್ಯೆಯನ್ನು ಯಾಕೆ ಇಲ್ಲಿ ನಿಮಿತ್ತ ಮಾಡಿದರು? ಇನ್ನೇನೋ ಮಾಡಿ ತಪಸ್ಸು ಕಡಿಮೆ ಮಾಡಬಹುದಾಗಿತ್ತಲ್ಲ. ಈ ಪ್ರಸಂಗದೊಳಗೆ ಅಹಲ್ಯೆಯನ್ನು ಮಧ್ಯದಲ್ಲಿ ಅಡಕೋತದಲ್ಲಿ ಸಿಕ್ಕೊಳ್ಳೋ ಹಾಗೆ ಯಾಕೆ ಮಾಡಿದ್ದು ಅಂತ. ಅವಳನ್ನು ನಿಮಿತ್ತ ಮಾಡಿದ್ದಕ್ಕೋಸ್ಕರ ಅವಳಿಗೂ ಶಾಪ ಆಗಿ ಅವಳು ಕಷ್ಟಪಡೋ ಪ್ರಸಂಗ ಬಂತಲ್ಲ ಅಂತ. ಅವಳದು ಏನಾದರೂ ತಪಸ್ಸು ಹೆಚ್ಚಾಗಿ ಅವಳ ತಪಸ್ಸನ್ನು ಕಡಿಮೆ ಮಾಡೋ ಪ್ರಸಂಗ ಇತ್ತೋ ಹೇಗೆ? ಅದನ್ನಂತೂ ಏನು ರಾಮಾಯಣದಲ್ಲಿ ಹೇಳಲಿಲ್ವಲ್ಲ ಅಂತ. ಕುರ್ವತಾ ತಪಸೋ ವಿಘ್ನಂ ಗೌತಮಸ್ಯ ಅಂತಿದೆ. ಅದಕ್ಕೆ ಹೀಗೆ ಕೆಲವರ ಅಭಿಪ್ರಾಯ, ಕೆಲವು ವಿದ್ವಾಂಸರ ಚಿಂತನೆ ಹೀಗುಂಟು. ಗೌತಮರು ಪತಿ, ಅಹಲ್ಯೆ ಪತ್ನಿ, ಇವರು ಋಷಿಪತ್ನಿ.
ಹೀಗಾಗಿ ಪ್ರಾಯ ಇವರು ಜೊತೆಯಾಗಿಯೇ ಪತಿಪತ್ನಿಯಾಗಿಯೇ ಇರುವವರು ಯಾವಾಗಲೂ. ಹೀಗಾಗಿ ಪತಿ ಮಾಡಿದ ಪುಣ್ಯದೊಳಗೆ ಅರ್ಧ ಭಾಗ ಪತ್ನಿಗೂ ಬರುತ್ತೆ. ಹೀಗಿರಬಹುದು, ಇದಕ್ಕೆ ಸ್ಪಷ್ಟವಾದ ಪ್ರಮಾಣ ಇಲ್ಲ, ಇದೊಂದು ಚಿಂತನೆ. ಪತಿ ತಪಸ್ಸು ಮಾಡಿ ತನ್ನ ಯೋಗ್ಯತೆ ಮೀರು ತಪಸ್ಸನ್ನು ಪುಣ್ಯವನ್ನು ಅವರು ಪಡೆದಿದ್ದರೆ, ಇವಳಿಗೂ ಕೂಡ ಇವಳ ಯೋಗ್ಯತೆಗೆ ಎಷ್ಟು ತಪಸ್ಸು ಈ ಕಾಲದಲ್ಲಿ ಇರಬೇಕಾಗಿತ್ತೋ ಅದನ್ನು ಮೀರಿ ಬಂದಿದೆ. ಅರ್ಧ ಅರ್ಧ ಬರುವಾಗಲೂ ಇವಳ ಯೋಗ್ಯತೆಗೆ ಎಷ್ಟು ಬೇಕೋ ಅದನ್ನು ಮೀರಿ ಹೋಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೋಸ್ಕರ ಅವಳನ್ನೂ ಅಲ್ಲಿ ನಿಮಿತ್ತವಾಗಿ ಸೇರಿಸಿಕೊಂಡು ಈ ರೀತಿ ತಪಸ್ಸಿಗೆ ವಿಘ್ನವನ್ನು ಇಂದ್ರದೇವರು ಮಾಡಿದ್ದಾರೆ ಅಂತನ್ನುವ ಒಂದು ಚಿಂತನೆ ಇದೆ. ಹೀಗಾಗಿ ಈ ಸಂದರ್ಭದಲ್ಲಿ ಆ ಮಾತನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡು ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ. ಇನ್ನೊಂದು ಕಾರಣವನ್ನು ಹೇಳ್ತಾರೆ. ಹೇಗೆ ಇವಳ ಭಕ್ತಿಗೆ ಮಹತ್ವ, ಇವಳ ಭಕ್ತಿಗೆ ಪ್ರಸನ್ನನಾಗಿ ದೇವರು ಅನುಗ್ರಹ ಮಾಡಿದ ಅನ್ನೋದನ್ನು ಹೇಳಿ ಇನ್ ಜನರಲ್ ಒಟ್ಟಾರೆ ಭಗವದ್ಭಕ್ತಿಯ ಬಲ ಏನು ಅಂತ ಜಗತ್ತಿಗೆ ತೋರಿಸಬೇಕು ಅಂತ ಹೇಗೋ ಹಾಗೇನೆ ಇಂದ್ರದೇವರ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ದೇವರು ಮಾಡಿದ ಅಂತ ಒಂದು ಹೇಳಿ ಇನ್ ಜನರಲ್ ಸಾಮಾನ್ಯವಾಗಿ ಒಟ್ಟು ದೇವತೆಗಳ ಮೇಲೆ ದೇವರಿಗೆ ಹೇಗೆ ಅನುಗ್ರಹ ಇರುತ್ತೆ ಅನ್ನೋದನ್ನು ತೋರಿಸೋದಕ್ಕಾಗಿ ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ. ಯಾಕೆ ದೇವತೆಗಳ ಮೇಲೆ ದೇವರ ಅನುಗ್ರಹ ಮಾಡ್ತಾನೆ? ದೇವತೆಗಳು ಅಂದರೆ ಯಾರು ಅದನ್ನು ತಿಳ್ಕೊಳ್ಳಿ. ಅಂದರೆ ದೇವತೆಗಳ ಮೇಲೆ ಯಾಕೆ ದೇವರ ಅನುಗ್ರಹ ಮಾಡ್ತಾನೆ? ಅನಾದಿ ಕಾಲದಿಂದ ಭಗವದ್ಭಕ್ತರು ದೇವತೆಗಳು ಅಂತ ಆದಾಗಿನಿಂದ ಅವರು ಅಪರೋಕ್ಷ ಜ್ಞಾನಿಗಳು. ದೇವತಾ ಪದವಿಗೆ ಬರಬೇಕು ಅಂದರೆ ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ. ಅಪರೋಕ್ಷ ಜ್ಞಾನವಾಗದೆ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳದೆ ಅವರು ದೇವ ಪದವಿಗೆ ಬರೋದೇ ಇಲ್ಲ. ಅಪರೋಕ್ಷ ಜ್ಞಾನ ಆಗಬೇಕು ಅಂತಾದರೆ ಎಷ್ಟು ಸಾಧನೆ ಮಾಡಿರಬೇಕು? ಎಲ್ಲ ಪರೋಕ್ಷ ಜ್ಞಾನಿಗಳಲ್ಲಿಯೂ ದೇವರಿಗೆ ಅನುಗ್ರಹ ಇದ್ದೇ ಇದೆ, ದೇವರಿಗೆ ಪ್ರೀತಿ ಇದ್ದೇ ಇದೆ. ಇವರಿಗಿರೋ ಜ್ಞಾನವೂ ಹೆಚ್ಚು, ಆದ್ದರಿಂದ ಪ್ರೀತಿಯೂ ಹೆಚ್ಚು. ಒಬ್ಬ ವ್ಯಕ್ತಿ ಅಪರೋಕ್ಷ ಜ್ಞಾನಿ ಆಗಬೇಕು ಅಂದರೆ ಎಷ್ಟು ಜನ್ಮಗಳ ಸಾಧನೆ ಮಾಡಬೇಕಾಗತ್ತೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳ ಸಾಧನೆಯ ನಂತರ ಮನುಷ್ಯ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಆಮೇಲೆ ತಥೋ ಮಾಂ ಪ್ರಪದ್ಯತೆ, ಪ್ರಾರಬ್ಧ ಕ್ರಮ ಭೋಗವಾದ ಮೇಲೆ ಮೋಕ್ಷವನ್ನು ಹೊಂತಾನೆ. ಜ್ಞಾನ ಪಡೆಯಬೇಕಾದರೆ ಬಹುಜನ್ಮಗಳ ಸಾಧನೆ ಬೇಕು, ಕಡ್ಡಾಯ. ಹಾಗಾದರೆ ಅಷ್ಟು ಜನ್ಮಗಳಲ್ಲಿ ನಿರಂತರವಾಗಿ ವಿಹಿತ ಕರ್ಮಗಳ ಅನುಷ್ಠಾನ, ನಿಷಿದ್ಧ ಕರ್ಮಗಳ ಪರಿತ್ಯಾಗ, ನಿರಂತರವಾಗಿ ಭಕ್ತಿಪೂರ್ವಕವಾದ ಹರಿಸ್ಮರಣ, ಶಾಸ್ತ್ರಗಳ ಶ್ರವಣ ಮನನ, ಭಗವಂತನ ಧ್ಯಾನ, ಇವುಗಳನ್ನೆಲ್ಲ ಮಾಡಿ 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 ಅಂತಹ ಮಹಾತಪಸ್ಸಿನ ಫಲವಾಗಿ ಅಪರೋಕ್ಷ ಜ್ಞಾನವನ್ನು ಪಡೆದಿರ್ತಾರೆ. ಅದರಲ್ಲಿಯೂ ದೇವತೆಗಳು ಕೇಳಬೇಕಾ? ಅಪರೋಕ್ಷ ಜ್ಞಾನ ಪಡೆದು ದೇವತೆಗಳು ಅಂತಾದ ಮೇಲೆ ಅವರವರಿಗೆ ಒಂದೊಂದು ಅಧಿಕಾರವನ್ನು ಕೊಡ್ತಾನೆ ದೇವರು, ಜವಾಬ್ದಾರಿಯನ್ನು ಕೊಡ್ತಾನೆ. ನೀವಿಂಥ ತತ್ವಗಳ ನಿಯಮನ ಮಾಡಬೇಕು, ಇಂಥ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಮನಸ್ಸಿಗೆ ಪ್ರೇರಕರಾಗಿ ತ್ವಗಿಂದ್ರಿಯಕ್ಕೆ ಪ್ರೇರಕರು, ಚಕ್ಷುರಿಂದ್ರಿಯಕ್ಕೆ ಒಂದೊಂದು ಇಂದ್ರಿಯವನ್ನು ಪ್ರೇರಣೆ ಮಾಡಿ, ಒಂದೊಂದು ಭೂತ, ಪೃಥ್ವಿ, ಅಪ, ತೇಜಸ್ಸು, ಹೀಗೆ ಒಂದೊಂದು ಭೂತಗಳ ನಿಯಮನ ಮಾಡಿ ಅಂತ. ಏನು ಸಣ್ಣ ಕೆಲಸನ ಇದು? ಅಂತ ಅಲ್ಲಿ ಇಲ್ಲಿ ಭೂತ ಪ್ರೇತ ಆ ಭೂತ ನಿಯಮನ ಅಲ್ಲ ಇದು. ಪಂಚಮಹಾಭೂತಗಳ ನಿಯಮನ, ಸಕಲ ಇಂದ್ರಿಯಗಳ ನಿಯಮನ, ದೇಹಾದಿಗಳ ನಿಯಮನವನ್ನು ಮಾಡಬೇಕು ಅಂದರೆ ಅನಂತ ಜೀವರಾಶಿಗಳು ಅಷ್ಟೆಲ್ಲರ ಇಂದ್ರಿಯ ಪ್ರೇರಣೆ ಮಾಡೋದು, ಈ ಜಗತ್ತಿನ ತುಂಬೆಲ್ಲ ಹರಡಿದಂತಹ ಈ ಮಹಾಭೂತಗಳ ಪ್ರೇರಣೆ ಮಾಡೋದು, ನಿಯಮನ ಮಾಡೋದು ಅಂದರೆ ಏನು ಸಣ್ಣ ಕೆಲಸನ? ಅಷ್ಟೆಲ್ಲ ಕೆಲಸವನ್ನು ನಿರಂತರ ಹಗಲು ಇರಳು ಎಂದೆಂದಿಗೂ ಅದಕ್ಕೆ ಮಧ್ಯದಲ್ಲಿ ಯಾವುದೇ ರೀತಿಯ ವಿಶ್ರಾಂತಿ ಇಲ್ಲದಂತೆ ಅಖಂಡವಾಗಿ ಆ ಸೇವೆಯನ್ನು ಮಾಡುತ್ತಾರೆ. ಪರಮಾತ್ಮನ ಸೇವೆಯನ್ನು ಭಕ್ತಿಪೂರ್ವಕವಾಗಿ ಮಾಡುತ್ತಾರೆ, ಅನುಸಂಧಾನಪೂರ್ವಕವಾಗಿ ಮಾಡುತ್ತಾರೆ. ಯಾವ ತಮ್ಮ ಕರ್ತವ್ಯ ಕರ್ಮಗಳಲ್ಲಿ ಚ್ಯುತಿ ಆಗದಂತೆ ಮಾಡ್ತಾರೆ. ಇಂಥ ಮಹಾ ಸೇವಕರು, ಅಂಥ ಮಹಾ ಭಕ್ತರು, ಅಂಥ ಮಹಾ ತಪಸ್ವಿಗಳು, ಅಚಿಂತ್ಯ ಶಕ್ತಿ ಸಂಪನ್ನರು. ಶಕ್ತಿ ಎಷ್ಟು ಬೇಕು ಇದಕ್ಕೆ? ಬರೇ ಭಕ್ತಿ ಅಲ್ಲ, ಶಕ್ತಿ ಎಷ್ಟು ಬೇಕು?
ಇಷ್ಟು ದೊಡ್ಡ ಜಗತ್ತಿನ ನೇಮನಾದಿಗಳನ್ನು ಮಾಡಬೇಕಾದ್ರೆ ಇಂಥ ಸ್ಥಾನದೊಳಗಿರುವ ದೇವತೆಗಳು ಅವರು ಮಾಡೋ ಸೇವೆ, ಅವರು ಮಾಡೋ ಭಕ್ತಿ, ಅವರಿಗಿರೋ ಶ್ರದ್ಧೆ, ಅವರ ಜ್ಞಾನ, ಅವರ ತಪಸ್ಸು, ಹೀಗಾಗಿ ದೇವರಿಗೆ ಅವರ ಮೇಲೆ ಬಹಳ ಪ್ರೀತಿ, ಅಷ್ಟು ಅನುಗ್ರಹ. ಇಂಥ ದೇವತೆಗಳಲ್ಲಿಯೂ ಕದಾಚಿತ್ ಪ್ರಾರಬ್ಧ ಕರ್ಮವಶಾತ್ ತಪ್ಪುಗಳು ನಡೆಯುತ್ತೆ. ಅವರ ಸುದೀರ್ಘವಾದಂತಹ ಇತಿಹಾಸದೊಳಗೆ ಯಾವಾಗೋ ಒಂದು ಸಲ ತಪ್ತಾರೆ. ಸಣ್ಣ ತಪ್ಪು, ಅವರ ದೃಷ್ಟಿಯೊಳಗೆ ಸಣ್ಣ ತಪ್ಪು ಯಾವಾಗೋ ಒಂದು ಸಲ. ಆದರೆ ಅವರು ಮಾಡಿದ ಸತ್ಕರ್ಮಗಳು, ತಪಸ್ಸು, ಪುಣ್ಯ ಇದು ರಾಶಿ 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 ಬೆಟ್ಟದಷ್ಟು. ನಮ್ಮದೆಲ್ಲ ವಿಪರೀತ, ಪಾಪಗಳೇ ಭಾಳ, ಪುಣ್ಯನೋ ಎಲ್ಲೋ ಒಂದು ಕಡೆ ಚೂರು ಪಾರು ಹುಡುಕಿದರೆ ಸಿಗ್ತಿರ್ತದೆ. ದೇವತೆಗಳಿಗೆ ಹಾಗಲ್ಲ, ಪುಣ್ಯದ ರಾಶಿ, ಪುಣ್ಯದ ಬೆಟ್ಟ, ಪುಣ್ಯದ ಸಾಗರ ಅವರು. ಯಾವಾಗೋ ಒಂದು ಎರಡು ತಪ್ಪು ಮಾಡಿದರೆ ಅಂತಹ ತಪ್ಪನ್ನು ದೇವರು ಮನ್ನಿಸಿ ಅವರ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಇದು ಲೋಕನ್ಯಾಯವೂ ಹೌದೋ ಅಲ್ವೋ? ಎಲ್ಲ ಸತ್ಕರ್ಮಗಳನ್ನು ಮಾಡುವಂತಹ ವ್ಯಕ್ತಿ ಎಂದೋ ಒಂದು ದಿವಸ ತಪ್ಪಿದರೆ ಅದನ್ನು ಗಮನಕ್ಕೆ ತಗೊಳ್ಳೋದಿಲ್ಲ. ಏನೋ ಸಣ್ಣ ನಾಮಕೆ ವಾಸ್ತೆ ಒಂದು ಶಿಕ್ಷೆ ಅಂತ ಮಾಡಿ ಮುಗಿಸಿಬಿಡ್ತಾರಷ್ಟೇ ಹೊರತು ಅದನ್ನು ಬಹಳ ಗಮನಕ್ಕೆ ತಗೊಳ್ಳೋದಿಲ್ಲ. ಯಾಕೆ ಅಂದರೆ ಅವನ ಸತ್ಕರ್ಮಗಳು ಬಹಳ, ಅವನ ಸ್ವಭಾವ ಚೆನ್ನಾಗಿದೆ. ಬೈ ಮಿಸ್ಟೇಕ್ ಆದಂಥದ್ದೇನಾದರೂ ಒಂದು ಸಣ್ಣ ತಪ್ಪಿದ್ದರೆ ಅದನ್ನು ಮನ್ನಿಸ್ತಾರೆ. ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ. ಅಂತಹ ಈ ತತ್ವವನ್ನು ಬಹಳ ಚೆನ್ನಾಗಿ ತಿಳಿಯಬೇಕು. ಇತಿಹಾಸ ಪುರಾಣಗಳ ಕಥೆಯನ್ನು ಕೇಳುವಾಗ ಇದೊಂದು ಕಥೆಯಲ್ಲ, ಅನೇಕ ಪ್ರಸಂಗಗಳಲ್ಲಿ ಇಂಥ ಮಾತು ಬರ್ತದೆ. ಗೋವರ್ಧನ ಪರ್ವತದ ಉದ್ಧಾರದ ಪ್ರಸಂಗದಲ್ಲಿಯೂ ಇಂದ್ರದೇವರು ಪರಮಾತ್ಮನ ವಿರೋಧ ಮಾಡಿದ್ರು. ಅಯ್ಯೋ, ಇಂದ್ರದೇವರು ಹೀಗೆ ಮಾಡಿಬಿಟ್ರೆ ಅಂತ ಅನ್ನಬಾರದು. ಸರ್ವತ್ರ ವ್ಯಾಪ್ತನಾದಂತಹ ಭಗವಂತನನ್ನು ಉಪಾಸನೆ ಮಾಡುವವರು, ಅರ್ಥಾತ್ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ವ್ಯಾಪ್ತನಾದ ಪರಮಾತ್ಮನ ಉಪಾಸನೆಯನ್ನು ಮಾಡತಕ್ಕಂಥವರು, ಅಖಂಡ ಭಕ್ತಿಯನ್ನು ಮಾಡುವವರು, ಭಗವತ್ ಸಂಕಲ್ಪದಿಂದ ಪ್ರಾರಬ್ಧ ಕರ್ಮವಶಾತ್ ಕದಾಚಿತ್ ಜ್ಞಾನದ ತಿರೋಧಾನವಾದಾಗ ಭಗವಂತನ ವಿರುದ್ಧವಾದ ಆಚರಣೆಯನ್ನು ಮಾಡಿದ ಹಾಗೆ ಅನಿಸುತ್ತೆ, ಮತ್ತೆ ತಿದ್ದಿಕೊಳ್ತಾರೆ. ಪರಮಾತ್ಮನೇ ತಿದ್ದಿ ಅವರನ್ನು ಅನುಗ್ರಹ ಮಾಡ್ತಾನೆ. ಅದರರ್ಥ ಅವರನ್ನು ಸಾಮಾನ್ಯರು ಅಂತ ನಾವು ಎಂದಿಗೂ ಭಾವಿಸಬಾರದು. ಕೂಡಲೇ ಅವರ ತಪ್ಪನ್ನು ದೇವರು ತಿದ್ದಿ ಅನುಗ್ರಹ ಮಾಡ್ತಾನೆ. ಯಾಕೆ ಅಂದರೆ ಅವರು ಬಹಳ ಭಕ್ತರು ಅನ್ನೋದಕ್ಕೆ. ಅಯೋಗ್ಯರಾಗಿದ್ದರೆ ಅವರಿಂದ ಇನ್ನಷ್ಟು ತಪ್ಪು ಮಾಡಿಸಿ ಅವರನ್ನು ನರಕಕ್ಕೆ ಹಾಕ್ತಾನೆ. ಹೀಗಾಗಿ ಪರಮಾತ್ಮ ಸಜ್ಜನರ ಮೇಲೆ, ದೇವತೆಗಳ ಮೇಲೆ ದೇವತಾ ಸ್ವಭಾವ ಇದ್ದಂತಹ ಸಜ್ಜನರು ಯಾರೋ, ಅರ್ಥಾತ್ ಯಾವಾಗಲೂ ಸತ್ಕರ್ಮಗಳನ್ನು ಮಾಡತಕ್ಕಂಥವರು, ಅಂಥವರು ತಪ್ಪು ಮಾಡಿದರೂ ಕೂಡ ಪರಮಾತ್ಮ ಅದನ್ನು ಅನುಗ್ರಹ ಮಾಡಿ ಪರಿಹಾರ ಮಾಡ್ತಾನೆ. ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ. ಹಾಗಾದರೆ 4 ಕಾರಣಗಳಾಯಿತು. ಭಕ್ತಿಯ ಬಲವನ್ನು ಜಗತ್ತಿಗೆ ತೋರಿಸಬೇಕು. ದೇವತೆಗಳ ಮೇಲೆ ತಾನು ಮಾಡುವಂತಹ ಪ್ರೀತಿ, ಅನುಗ್ರಹ ಅಸದೃಶವಾದದ್ದು ಅನ್ನುವುದು ಜನಕ್ಕೆ ತಿಳಿಯಬೇಕು. ಇಂದ್ರದೇವರ ಪ್ರಾರ್ಥನೆಯೂ ಉಂಟು, ಇಂದ್ರದೇವರ ಬಗ್ಗೆ ತನಗೆ ವಿಶೇಷವಾದ ಪ್ರೀತಿಯೂ ಉಂಟು. ಅಹಲ್ಯೆ ತನ್ನ ಮೇಲೆ ಅಪಾರವಾದ ಭಕ್ತಿಯನ್ನು, ಶ್ರದ್ಧೆಯನ್ನು ಮಾಡ್ತಾಳೆ, ತಪಸ್ಸನ್ನು ಮಾಡಿದ್ದಾಳೆ, ಉಪವಾಸವನ್ನು ಮಾಡಿದ್ದಾಳೆ, ತ್ಯಾಗನೂ ಮಾಡಿದ್ದಾಳೆ ಅನ್ನೋದಕ್ಕೋಸ್ಕರ, ಈ ಕಾರಣಕ್ಕಾಗಿ ಪರಮಾತ್ಮ ಅವಳನ್ನು ಉದ್ಧಾರ ಮಾಡಿದ. ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ. ತ್ರಿದಶೇಷು, ದೇವತೆಗಳಿಗೆ ತ್ರಿದಶ ಅಂತಾರೆ. ಜಾಯತೆ, ವರ್ಧತೆ, ತಿಷ್ಠತಿ, ಅಪಕ್ಷೀಯತೆ ಅಂತ ಹೀಗೆ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ದೇವತೆಗಳಿಗೆ ಜನ್ಮ ಇದೆ, ಸ್ಥಿತಿ ಇದೆ, ವೃದ್ಧಿ ಇದೆ, ಆದರೆ ಮರಣವೂ ಇದೆ, ಕ್ಷಯ ಇಲ್ಲ, ಕ್ಷಯಾದಿಗಳಿಲ್ಲ ಅನ್ನೋದಕ್ಕೋಸ್ಕರ 3 ದಶಗಳು: ಜನ್ಮ, ಸ್ಥಿತಿ, ಕೊನೆಗೆ ಮರಣ ಇದೆ. ಆದರೆ ವೃದ್ಧಿಕ್ಷಯಾದಿಗಳಿಲ್ಲ ಅನ್ನೋದಕ್ಕೋಸ್ಕರ, ಏಕಪ್ರಕಾರವಾಗಿರ್ತಾರೆ ಅನ್ನೋದಕ್ಕೋಸ್ಕರ 3 ಅವಸ್ಥೆಗಳು, 6 ಅವಸ್ಥೆಗಳೆಲ್ಲ ಉಳಿದವರಂತೆ. ಆದ್ದರಿಂದ ಅವರನ್ನು ತ್ರಿದಶರು ಅಂತ. ಅಥವಾ ದಶ ಅಂದರೆ 10, ತ್ರಿದಶರು ಅಂತ. 10 10 10 ಅಂದರೆ 30 ವಯಸ್ಸಿನವರಂತೆ. ತಾರುಣ್ಯದಿಂದ ಯಾವಾಗಲೂ ಇರುವವರೇ ಹೊರತು ವಾರ್ಧಕ್ಯ ಇಲ್ಲ, ತಿಳುವಳಿಕೆ ಇಲ್ಲದಂತೆ ಶಿಶುಗಳಾಗಿ ಬಾಲರಾಗಿಯೂ ಅಲ್ಲ.
ಅಥವಾ ದೇಹದೊಳಗಿನ ಶಕ್ತಿಯನ್ನು ಕಳೆದುಕೊಂಡು ಅರ್ಧಕ್ಕೆ ಹೊಂದುವವರು ಅಲ್ಲ. 30 ವರ್ಷದ ತರುಣರಂತೆ ಯಾವಾಗಲೂ ಗಟ್ಟಿಯಾಗಿರುವವರು, ಶಕ್ತರಾಗಿ ಸಮರ್ಥರಾಗಿರುವವರು ಅನ್ನುವುದಕ್ಕೋಸ್ಕರ ತ್ರಿದಶ ಎಂಬುದಾಗಿ ಅವರನ್ನು ಹೇಳ್ತಾರೆ. ದೇವತೆಗಳ ಗುಂಪು ವಸು, ರುದ್ರ, ಆದಿತ್ಯ, ಅಶ್ವಿನಿ ದೇವತೆಗಳು. ವಸು 8, ರುದ್ರ 12, 11, ಆದಿತ್ಯರು 12, ಅಶ್ವಿ ದೇವತೆಗಳು 2, ಒಟ್ಟು 33. ತ್ರಿದಶ ಅಂದರೆ ತ್ರ್ಯಧಿಕ ತ್ರಿರಾವೃತ್ತ ದಶ ಅಂತ. 10, 10, 10, 30, ತ್ರಿರಾವೃತ್ತ ದಶ, ತ್ರ್ಯಧಿಕ ಮೇಲ್ 3, 33. ಈ ರೀತಿ ಈ ವಸುರುದ್ರ ಆದಿತ್ಯರು ಮತ್ತು ಅಶ್ವಿದೇವತೆಗಳು ಸೇರಿಕೊಂಡ ಒಂದೇನು ದೇವತೆಗಳ ಗುಂಪಿದೆ, ಇದನ್ನೂ ತ್ರಿದಶ ಎಂಬುದಾಗಿ ಕರೆಯಬಹುದು ಅಂತೂ ಕೋಶಗಳಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ಅರ್ಥದಲ್ಲಿ ಆ ದೇವತೆಗಳ ಗುಂಪಿಗೆ ತ್ರಿದಶ ಅಂತ ಹೇಳುವುದು ಪದ್ಧತಿ ಇದೆ. ಸತ್ಯಧರ್ಮರಂತಾರೆ ತ್ರಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಎಂಬ 3 ಲೋಕಗಳನ್ನು ಅವರವರ ಯೋಗ್ಯತೆಗೆ ಪ್ರಕಾರ ಕೊಡುವವನು ಪರಮಾತ್ಮ. ತ್ರೀನ್ ದದಾತೀತಿ ತ್ರಿದಃ, ತ್ರಿದಾತ್ ಶಂ ಸುಖಂ ಯೇಷಾಂತೆ ತ್ರಿದಶಃ. ತ್ರಿದ ಅಂದರೆ 3 ಲೋಕಗಳನ್ನು ಕೊಡುವ ಪರಮಾತ್ಮ, ಅವನ ಅನುಗ್ರಹದಿಂದ ಸುಖವನ್ನು ಪಡೆಯುವವರು ದೇವತೆಗಳು. ಇನ್ಯಾರಿಂದಲೂ ಅವರಿಗೆ ಸುಖ ಇಲ್ಲ, ದೇವರ ಅನುಗ್ರಹದಿಂದಲೇ ಸುಖ. ಹೀಗಾಗಿ ಅವರು ತ್ರಿದಶರು. ಅಥವಾ ಸತ್ವಗುಣ, ರಜೋಗುಣ, ತಮೋಗುಣ, ಅಥವಾ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕವಾದ ತಾಪತ್ರಯಗಳು, ಅವುಗಳನ್ನು ಅಂದರೆ ನಾಶ ಮಾಡುವ. ದ್ಯತಿ, ತ್ರೀನ್ ದ್ಯತಿ ಇತಿ ತ್ರಿದಃ, ತಾಪತ್ರಯಗಳನ್ನು ನಾಶ ಮಾಡುವಂತಹ ಸತ್ವಾದಿ ಗುಣಗಳ ಬಂಧನವನ್ನು ಕಳಚಿ ಹಾಕುವ ಪರಮಾತ್ಮ ತ್ರಿದ. ಅವನಿಂದ ಉತ್ತಮವಾದಂತಹ ಮೋಕ್ಷ ಸುಖವನ್ನು ಮುಂದೆ ಪಡೆಯುವವರಾದ್ದರಿಂದಲೂ ಕೂಡ ದೇವತೆಗಳಿಗೆ ತ್ರಿದಶ ಎಂಬುದಾಗಿ ಹೇಳ್ತಾರೆ ಅಂತ. ಹಾಗೂ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತ್ರಿದಶ ಎಂಬ ಪದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಅನುಗ್ರಹಂಚ ತ್ರಿದಶೇಶ್ವತುಲ್ಯಂ ಅನನ್ಯಭಕ್ತಾಂಚನೆ ಸುರೇಶಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೌ ತಯಾರ್ಚಿತಃ. ಪರಮಾತ್ಮ ಇವಳನ್ನು ಉದ್ಧಾರ ಮಾಡಿದ ಮೇಲೆ ಗೌತಮರು ಹಾಗೂ ಅಹಲ್ಯೆ, ಪರಮಾತ್ಮ ಲೋಕಶಿಕ್ಷಣಕ್ಕಾಗಿ ಋಷಿಪತ್ನಿ ಎನ್ನುವುದಕ್ಕೆ ಇಬ್ಬರಿಗೂ ನಮಸ್ಕಾರ ಮಾಡ್ತಾನೆ, ಪರಮಾತ್ಮ ಅಭಿವಂದನ ಮಾಡ್ತಾನೆ. ಆದರೆ ಅವರು ಕ್ಷಮಾಯಾಚನೆಯನ್ನು ಮಾಡಿ, ಪರಮಾತ್ಮ ನೀನೇನು ನಮಸ್ಕಾರ ಮಾಡೋದು, ಸರ್ವೋತ್ತಮ ಸ್ವಾಮಿ ಅಂತ ಹೇಳಿ ಇಬ್ಬರೂ ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಪೂಜೆಯನ್ನು ಮಾಡಿ ಅರ್ಚನೆಯನ್ನು ಮಾಡ್ತಾರೆ. ಅವರಿಬ್ಬರ ಭಕ್ತಿಯ ಪೂಜೆಯನ್ನು, ಅರ್ಚನೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಪರಮಾತ್ಮ ಅಲ್ಲಿಂದ ಹೊರಡ್ತಾನೆ ಎಂಬ ಮಾತನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.